ಗಜಮುಖನೆ ಮರೆವೇಕದಂದನೆ ನಿಜಗುಣಾನ್ವಿತ ಪರಶುಧಾರನೆ ರಜತಗಿರಿ ಒಡೆಯನ ಕುಮಾರನೆ ವಿದ್ಯೆವಾರಿಧಿಯೇ ಅಜನು ಹರಿರುದ್ರಾದಿಗಳು ನೆರೆ ಭಜಿಸುತ್ತಿವರ ಅನವರತ ನಿನ್ನನು ತ್ರಿಜಗವಂದಿತ ಗಣಪ ಮಾಡುವುದು ಮತಿಗೆ ಮಂಗಳವ. ನಿನ್ನೆ ದಿವಸ ಪುರುಷೋತ್ತಮ ಯೋಗವನ್ನು ಚಿಂತೆ ಮಾಡ್ತಾ ಒಂದು ಹಂತಕ್ಕೆ ಬಂದಿದ್ವಿ. ನಿನ್ನೆ ಅಶ್ವತ್ಥ ವೃಕ್ಷದ ಬಗ್ಗೆ ಚಿಂತೆ ಮಾಡ್ತಾಯಿದ್ವಿ. ಬೇರುಗಳ ಮೇಲಿದೆ ಅಂತ, ಊರ್ಧ್ವ ಮೂಲ ಅಧಶಾಖಂ ಅಂತ. ಬೇರು ಮೇಲಿದೆ ಅನ್ನೋದನ್ನು ಸ್ವಲ್ಪ ಚಿಂತೆ ಮಾಡ್ತಾ, ಸಾಮಾನ್ಯವಾಗಿ ಗಿಡಗಳಿಗೆಲ್ಲ ಬೇರು ಕೆಳಗಡೆ ಇರ್ತದೆ, ಇದಕ್ಕೆ ಮೇಲೆ ಹೇಗಿರ್ತದೆ ಅಂತನೋದು ಹೇಳ್ತಾ, ನಿಜವಾಗ್ಲೂ ಅದು ಮೇಲೆ ಇರಬೇಕು ಅಂತಲ್ಲ. ಮೇಲೆ ಅನ್ನುವಂಥದ್ದು ಪದ ಹೇಗೆ ಬಂತು ಅಂತಂದರೆ, ನೀನು ಕೊನೆ ಕ್ಷಣಗಳಲ್ಲಿ ಹೇಳ್ತಾ ಇದ್ದೆ, ನಾವು ದೊಡ್ಡ ದೊಡ್ಡ ಪರಂಪರೆಗಳ ವಂಶವೃಕ್ಷ ಬರೀತಾ ಇರಬೇಕಾದ್ರೆ ಮೂಲ ವಂಶದರ ಹೆಸರನ್ನು ಮೇಲೆ ಬರೆದು ಅಲ್ಲಿಂದ ಕೆಳಗೆ ಬಂತು ವಂಶ ಅಂತ ಹೇಳ್ತೇವೆ. ಅದೇ ಥರ ನಮ್ಮ ಮನೆಯಲ್ಲಿ ಕೂಡ ಬರೆದಾಗ ಹಿರಿಯರ ಹೆಸರು ಬರೆದು ಕೆಳಗಡೆ ಬರ್ಕೊಂಡು ಬರ್ತೇವೆ. ಹಾಗೆ ಮೇಲೆ ಅನ್ನುವಂಥದ್ದು ನಿಜವಾಗ್ಲೂ ಮೇಲೆ ಆಕಾಶದಲ್ಲೇ ಇರಬೇಕು ಅಂತಲ್ಲ, ಮೇಲೆ ಅನ್ನೋದು ಹೆಚ್ಚಿನದು ಅಂತ ಒಂದು ಅರ್ಥ. ಆದರೆ ಒಂದು ಪ್ರಶ್ನೆ ಬರ್ತದೆ, ಊರ್ಧ್ವ ಅಂತ ಯಾಕೆ ಉಪಯೋಗಿಸಿದ್ರು ಪದವನ್ನು ಅಂತ. ಹಾಗೆ ಹೇಳ್ಬೋದಾಗಿತ್ತಲ್ಲ, ಬೇರೆ ಕೆಳಗೆ ಇರ್ತದೆ, ಬೇರೆ ಮುಖ್ಯ, ಅದೇ ಭಗವಂತ ಅಂತ ಹೇಳ್ಬೋದಾಗಿತ್ತು. ಊರ್ಧ್ವ ಅಂತ ಯಾಕೆ ಹೇಳಿದರು ಅಂತಂದರೆ, ಪ್ರಶ್ನೆ ಇಷ್ಟೇ, ಊರ್ಧ್ವ ಅಂತಂದರೆ ಮೇಲಿನದು ಅಂತ ಅರ್ಥ. ಮೇಲಿನದು ತಲೆ ದಿಕ್ಕು, ಆಕಾಶ ದಿಕ್ಕು ಅಂತ ಹೇಳ್ತೀವಿ, ಮೇಲಿನ ದಿಕ್ಕು ಅಂತ. ಇದರ ಶ್ರೇಷ್ಠ ಏನು ಬಂತು? ಬ್ರಹ್ಮಕ್ಕೂ ಕೂಡ ಮೇಲು ಕೆಳಗುವಂಥ ಒಂದು ಸಂಬಂಧ ಇದೆಯಾ, ಅರ್ಥ ಇದೆಯಾ ಅಂತ. ಅದಕ್ಕೆ ಉತ್ತರ ಚೆನ್ನಾಗಿ ಕೃಷ್ಣ ಹೇಳ್ತಾನೆ ಅದರೊಳಗೆ. ಬ್ರಹ್ಮಕ್ಕೆ ಸ್ಥಳದ ಭೇದ ಇಲ್ಲ, ಸ್ಥಾನದ ಭೇದ ಇಲ್ಲ, ದಿಕ್ಕದ ಭೇದ ಇಲ್ಲ. ಅದು ನಮ್ಮ ಕಲ್ಪನೆ ಅಷ್ಟೇ. ನಾವೇನು ಮಾಡ್ತೀವಿ ಅಂದರೆ, ನಮ್ಮ ದೃಷ್ಟಿಯಲ್ಲಿ ಯಾವುದು ಶ್ರೇಷ್ಠವೋ, ಯಾವುದು ಉನ್ನತವಾದದ್ದು ಅನಿಸುತ್ತೋ ಅದು ಮೇಲೆ ಅಂತ ಹೇಳ್ತೀವಿ. ನಮ್ಮ ಮನೆಗೆ ಯಾರಾದರೂ ಬಂದರೆ ಮಾಡಲ್ವಾ, ದೊಡ್ಡವ್ರ ಮೇಲೆ ಕೂಡಲಿ, ಬಿಡು ನೀ ಮೇಲೆ ಕೂಡಬೇಡ, ದೊಡ್ಡವ್ರ ಮೇಲೆ ಕೂಡಲಿ ಅಂತ ಹೇಳ್ತೀವಿ. ಮೇಲೆ ಅನ್ನೋದು ಗೌರವ ಸೂಚಕವಾದಂಥ ಒಂದು ಸ್ಥಾನ. ಯಾವುದೇ ದೊಡ್ಡದಾಗಿರಲಿ, ನಾವು ಕೆಲಸ ಮಾಡಬೇಕಾದ್ರೂ ಕೂಡ ನೌಕರಿಯಲ್ಲಿ ಏನಲ್ವಾ, ನಮ್ಮ ಮೇಲಿನವರಿದ್ದಾರೆ ಅಂತ. ನಾನು ಮಾಡಿ ಫೈಲನ್ನು ಮೇಲಿನವ್ರಿಗೆ ಒಪ್ಪಿಸ್ಬಿಡ್ತೇನೆ ಅಂತ. ಮೇಲಿನವ್ರು ನಮ್ಮ ತಲೆ ಮೇಲೆ ಕೂತಿದ್ದಾರೆ, ಅವರು ಏನಿಲ್ಲಲ್ಲ. ಮೇಲಿನವರು ಅಂದರೆ ಎತ್ತರದಲ್ಲಿರುವಂಥವ್ರು, ಉನ್ನತ ಸ್ಥಾನದಲ್ಲಿ ಇರೋರು ಅಂತ ಅಷ್ಟೇ. ಹಾಗೆ ಈಗ ನೋಡಿ, ನೀನೇ ಹೇಳ್ತಾ ಇದ್ದೆ, ಒಂದು 20 ಅಂತಸ್ತಿನ ಮನೆ ಇದೆ ಅಂತ ಇಟ್ಕೊಳ್ಳೋಣ. ಈ ಫ್ಲ್ಯಾಟ್ ಸಿಸ್ಟಮಲ್ಲಿ 20 ಅಂತಸ್ತಿನ ಮನೆಯನ್ನು ಇಟ್ಕೊಂಡ್ರೆ, 4ನೇ ಅಂತಸ್ತಲ್ಲಿ ಇರೋವಂಥವ್ರು 5ನೇ ಅಂತಸ್ತಿನವ್ರಿಗೆ ಏನಂತ ಹೇಳ್ತಾರೆ? ನಮ್ಮ ಮೇಲಿನವರು ಅಂತಾರೆ. 7ನೇ ಅಂತಸ್ತಿನವರು 5ನೇ ಅಂತಸ್ತಿನವ್ರಿಗೆ ನಮ್ಮ ಕೆಳಗಿನವರು ಅಂತಾರೆ. ಅದು ಸಾಪೇಕ್ಷ, ರಿಲೇಟಿವ್ ಆಗಿರೋದ್ರಿಂದ ಮೇಲೆ ಅನ್ನುವಂಥದ್ದು ಉನ್ನತವನ್ನು ತೋರಿಸುವಂಥ ಸ್ಥಳ ಅಷ್ಟೇ. ಅದ್ರ ಬಗ್ಗೆ ಹೆಚ್ಚಿಂದೇನಿಲ್ಲ. ವ್ಯವಹಾರದಲ್ಲಿ ನಾನು ಹೇಳೋ ಹಾಗೆ, ನಾನು ಇನ್ನು ಹೇಳಿದೆ, ಸಂಕೇತ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಬಹಳ ಮುಖ್ಯವಾದಂಥದ್ದು. ಯಾವುದನ್ನು ನಾವು ಗಟ್ಟಿಯಾಗಿ ಹೇಳಬೇಕು ಅಂತ ಅನಿಸೋದಿಲ್ವೋ, ಸೂಕ್ಷ್ಮವಾಗಿ ಹೇಳಬೇಕು ಅನಿಸಿದ್ದನ್ನು ಸಂಕೇತ ರೂಪವಾಗಿ ಹೇಳ್ತೀವಿ ಅಂತ. ಹಾಗೆ ಸಂಕೇತ ರೂಪವಾಗಿ ಹೇಳುವಂಥದ್ದು ಊರ್ಧ್ವ ಅಂತ ಹೇಳಿದಾಗ, ಭಾಗವತದಲ್ಲಿ ಕೂಡ ಈ ವೃಕ್ಷದ ವರ್ಣನೆ ಬರ್ತದೆ. ನನಗೆ ಅದು ಇನ್ನೂ ಇಷ್ಟವಾದಂಥ ವರ್ಣನೆ ಅಂತ ಅನ್ನಿಸ್ತು. ಭಾಗವತದಲ್ಲಿ ಕೃಷ್ಣ ದೇವಕಿಯ ಗರ್ಭದಲ್ಲಿರಬೇಕಾದ್ರೆ ಬ್ರಹ್ಮಾದಿ ದೇವತೆಗಳು ಬರ್ತಾರೆ, ಬಂದು ಆ ಪ್ರಾರ್ಥನೆ ಮಾಡ್ತಾರೆ ಭಗವಂತನನ್ನು. ಆತ ಹೇಳ್ತಾರೆ, ಭಗವಂತ, ಆ ಮಾತು ಎಷ್ಟು ಚೆನ್ನಾಗಿದೆ ನೋಡಿ, ಭಗವಂತ ನೀನು ಜಗದ್ರೂಪವಾದ ಸಂಸಾರ ವೃಕ್ಷದ ಬೀಜ ಮೂಲ ಅಂತ ಹೇಳ್ತಾರೆ. ಸಂಸಾರ ವೃಕ್ಷ ಅಂತ ಏನಿದೆಯೋ ಅದರ ಮೂಲ ಬೀಜ ಅಥವಾ ಬೀಜ ಮೂಲ ನೀನು ಅಂಥೇಳಿ ವರ್ಣನೆ ಮಾಡ್ತಾರೆ. ಮಾಡಿ ಆ ವೃಕ್ಷ ನಿನ್ನಿಂದಾದದ್ದು ಅಂತ ಹೇಳ್ತಾರೆ. ಆ ವೃಕ್ಷ ಎಂಥದ್ದು ಅಂತ ಸರಿ ನೋಡ್ಬೇಡ, ಭಾಳ ಚೆನ್ನಾಗಿರೋ ವೃಕ್ಷ ಅದು. ಆ ವೃಕ್ಷದ ಗುಣ ಹೇಗಿದೆ ಅಂದರೆ, ಏಕಾಯನೋಸೌ ದ್ವಿಫಲಃ ತ್ರಿಮೂಲಃ ಚತುರಸಃ ಪಂಚಶಿಫಃ ಷಡಾತ್ಮಃ ಸಪ್ತತ್ವಕ್ ಅಷ್ಟವಿಟಪಃ ನವಾಕ್ಷಃ ದಶಚ್ಛದಃ ದ್ವಿಖಗಃ ಹ್ಯಾದಿ ವೃಕ್ಷ. ಇಷ್ಟೊಂದಿದೆ ಇದರೊಳಗೆ. ಅಂದ್ರೇನಿದೆ? ಅದು ಒಂದೇ ನೆಲದ ಮೇಲೆ ನಿಂತಿದೆ ವೃಕ್ಷ, ಅದಕ್ಕೆ 2 ಹಣ್ಣಾಗಿದೆ. ಆ ಗಿಡಕ್ಕೆ 3 ಬೇರುಗಳಿದೆ, 4 ಥರದ ರುಚಿಯಾದ ಹಣ್ಣುಗಳಿದೆ ಅದರೊಳಗೆ, 5 ಬಿಳಲುಗಳು ಬಂದಿದೆ. ಆ ಮರಕ್ಕೆ 6 ಹುಟ್ಟು ಲಕ್ಷಣಗಳಿದೆ, ವಿಶೇಷವಾದಂಥ ಲಕ್ಷಣಗಳು 6 ಇದೆ ಅದಕ್ಕೆ. 7 ತೊಗಟೆ ಇರುವಂಥ ಚರ್ಮ ಅದಕ್ಕೆ, 8 ಕೊಂಬೆ ಇದೆ ಆ ವೃಕ್ಷಕ್ಕೆ, ಅದಕ್ಕೆ 9 ರಂಧ್ರಗಳಿದೆ ಮರದಲ್ಲಿ, 10 ಎಲೆಗಳಿವೆ, ಅದರ ಮೇಲೆ 2 ಪಕ್ಷಿ ಮಾತಾಡ್ತಾ ಕೂತಿವೆ ಅಂತ ಹೇಳ್ತಾರೆ.
ಇಷ್ಟು ವರ್ಣನೆ ಒಂದೇ ಶ್ಲೋಕದಲ್ಲಿ ಬರುವಂಥದ್ದು. ಅದನ್ನು ಆಧ್ಯಾತ್ಮಿಕವಾಗಿ ಎಷ್ಟು ಚೆನ್ನಾಗಿ ವಿವರಿಸ್ತಾರೆ. ಏನು ಈಗ ಅರ್ಥ ಇದ್ರದ್ದು? ಈ 1ರಿಂದ 10 ನಾವು ಸಾಮಾನ್ಯವಾಗಿ ಮಕ್ಕಳಿಗೆ 1, 2 ಕಲಿಸ್ಬೇಕಾದ್ರೆ ಹೇಳ್ತಾರೆ, 1, 2 ಬಾಳೆಲೆ ಹರಡು ಅಂಥೇಳಿ. ಆ ಥರದ್ದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ 10 ಅಂಕೆಗಳನ್ನು, ಸಂಖ್ಯೆಗಳನ್ನು. ಅಂದರೆ ಅರ್ಥ ಎಷ್ಟು ಅದ್ಭುತವಾಗಿದೆ ಅದು. ಏಕಾಯನ ಅಂದರೆ ಒಂದು ಸ್ಥಾನ, ಒಂದು ಆಶ್ರಯ ಭಾಗ ಅಂತ ಇಟ್ಕೊಂಡ್ರೆ ಅದನ್ನು ಮೂಲ ಪ್ರಕೃತಿ ಅಂತ ಭಾವಿಸ್ಬೇಕು. ಒಂದೇ ಇರುವಂಥ ಮೂಲ ಪ್ರಕೃತಿ ಏಕಾಯನ. ದ್ವಿಫಲ. ಈ ಏಕಾಯನ ಪ್ರಕೃತಿಯಿಂದ ಬರುವಂಥವು 2 ಫಲಗಳು ನಮ್ಗೆ ಬರುವಂಥದ್ದು. ಆ ಫಲಗಳು ಒಂದು ಸುಖ, ಒಂದು ದುಃಖ. ಎಷ್ಟು ಅದ್ಭುತವಾದ ಕಲ್ಪನೆ ಇದೆ ಅಂದರೆ ದ್ವಿಫಲ. 2 ಫಲ ಅಂದರೆ ಒಂದು ಸುಖ, ಒಂದು ದುಃಖ. 2 ಫಲಗಳು ಈ ಪ್ರಕೃತಿಯಲ್ಲಿ ಇರುವಾಗ ಬಂದೇ ಬರ್ತವೆ ಅಂತ. ತ್ರಿಮೂಲ. ಅದಕ್ಕೆ 3 ಬೇರುಗಳಿದೆ ಅಂತ. ಆ 3 ಬೇರು ಯಾವುದು ಅಂತ ನಮ್ಗೆ ಗೊತ್ತಿದೆ ಈಗ. ಸತ್ವ, ರಜಸ್ಸು, ತಮಸ್ಸು. ಈ ತ್ರಿಗುಣಗಳು ಎಷ್ಟು ವಿಚಾರ ಮಾಡ್ತಾ ಹೋದರೆ ಆಳಕ್ಕೆ ಹೋಗ್ಬೋದು ಅಂತಂದರೆ, ಬೇರುಗಳು 3 ಇದೆ. ಸಾಮಾನ್ಯ ಒಂದೇ ಬೇರು ಇರಬೇಕಲ್ವ ಮರಕ್ಕೆ. ಈ ವಿಶಿಷ್ಟವಾದಂಥ ಮರ ಇದು 3 ಬೇರಿದೆ. 3 ಬಿಟ್ಟರೆ 3 ಇರಲೇಬೇಕದು. 1 ತೆಗೆದ್ರೂ ಬದುಕೋಲ್ಲ ಅದು. ಅಂದರೆ ತ್ರಿಗುಣಗಳಿಂದ ಆದಂಥ ವೃಕ್ಷ ಅಕಸ್ಮಾತ್ ನನ್ನ ಪ್ರಪಂಚ ಬೇಡ ಅನ್ನೋದಾದರೆ, ಇಡೀ ಪ್ರಕೃತಿನೇ ಈ 3 ಬೇರುಗಳ ಮೇಲೆ ನಿಂತಿದೆ. ನನ್ನ ಪ್ರಕೃತಿ ಬೇಡ ಅಂದರೆ ನಾನು ಏನು ಮಾಡಬೇಕೀಗ? ಆ 3 ಬೇರುಗಳನ್ನು ಕತ್ತರಿಸಿ ಹಾಕಬೇಕು. 3 ಬೇರುಗಳನ್ನು ಕತ್ತರಿಸಿ ಹಾಕಬೇಕು ಅಂತ ತ್ರಿಗುಣಾತೀತ ಆಗಬೇಕು ಅಂತಾಯಿತು. ಯಾರು ತ್ರಿಗುಣಗಳನ್ನು ದಾಟಿ ಹೋಗ್ತಾರೋ ಅವ್ರಿಗೆ ಮಾತ್ರ ಪ್ರಪಂಚ ಇಲ್ದಾಗ ಆಗ್ತದೆ. ಅಂದರೆ ಎಲ್ಲಿವರೆಗೂ ವೃಕ್ಷ ಇದೆ ಅಲ್ಲಿವರೆಗೂ ತ್ರಿಗುಣ ಇದೆ ಅಂತಾಯಿತು. ಬೇರೆ ಮೂಲ ತಾನೇ ಗಿಡಕ್ಕೆ, ಮರಕ್ಕೆ. ಆದ್ದರಿಂದ ಬೇರೆಗಳ ಮೂಲಕವೇ ಸತ್ವವನ್ನು ಹೀರ್ಕೊಳ್ಳುವಂಥದ್ದು. ಆ ಸತ್ವ ಹೀರ್ಕೊಳ್ಳೋದು ಸತ್ವ ರಜಸ್ ತಮಸ್ ಗುಣಗಳಿಂದ ಹೀರ್ಕೊಳ್ಳುತ್ತೆ. ನೀವು ಅದನ್ನು ದಾಟಿ ಹೋಗಬೇಕು, ಪ್ರಕೃತಿಯನ್ನು ಮೀರಬೇಕು ಅಂದರೆ ಈ ತ್ರಿಗುಣಗಳಿಂದ ಮುಕ್ತರಾಗಬೇಕು ಅಂತ ಅರ್ಥ. ಚತುರಸಃ. 4 ಥರದ ರಸಗಳು ಉತ್ಪನ್ನ ಆಗ್ತದೆ ಇದರೊಳಗೆ. ಅದರಿಂದ ಜೀವ ಚೈತನ್ಯ ಉದ್ಭವ ಆಗ್ತದೆ ಅಂತ. ಆ 4 ರಸಗಳು ಯಾವುದು ಅಂದರೆ ನಮ್ಮ ಪುರುಷಾರ್ಥಗಳು. ಧರ್ಮ, ಅರ್ಥ, ಕಾಮ, ಮೋಕ್ಷ. ಇವು 4 ರುಚಿಗಳು ಬಂದಿದೆ ಅಂತ ನೋಡಿ. 4 ರುಚಿಗಳಿದೆ. ಧರ್ಮ ಮೂಲಕವಾದಂಥ ಒಂದು ರುಚಿ, ಅರ್ಥ ಮೂಲವಾದಂಥ ರುಚಿ, ಕಾಮ ಮೂಲವಾದಂಥ ಒಂದು ರುಚಿ, ಮೋಕ್ಷ ಮೂಲವಾದಂಥ ಒಂದು ರುಚಿ. ಈ 4 ರುಚಿಗಳು ಬಂದಿದೆ ಅಂತ. ಪಂಚಶಿಫಃ. 5 ಬಿಳಲುಗಳು. 5 ಬಿಳಲುಗಳು ಪಂಚೇಂದ್ರಿಯಗಳು ಅಂತ ಅದಕ್ಕೆ ಹೇಳ್ತಾರೆ. ಈ ಪಂಚೇಂದ್ರಿಯಗಳು ಎಷ್ಟು ಬಿಳಲುಗಳಿದೆಯಲ್ಲ, ಗಂಟಾಗಿ ಜಡಜಡಿಯಾಗಿರುತ್ತೆ, ಸೊಟ್ಟಗಾಗಿರುತ್ತೆ ಅಂತ ನೀನು ಮಾತಾಡ್ಕೊಂಡ್ವಿ. ಅವು ಏನು ಕೆಲಸಪ್ಪ ಅವ್ರದ್ದು ಅಂತಂದರೆ ನಮ್ಮನ್ನು ಹಿಡಿದು ಹಾಕೋದು, ಕಟ್ಟಿ ಹಾಕುವಂಥ ಕೆಲಸ. ಅವು ನಮ್ಮನ್ನು ಹಿಡಿದು ಹಾಕಿಬಿಡ್ತವೆ ಅಷ್ಟೇ, ಬಿಡೋದಿಲ್ಲ ಅಂತ. ಅದರಿಂದ ಈ ಬಿಳಲುಗಳು 5 ಇದೆ. ಪಂಚೇಂದ್ರಿಯಗಳ ಮೂಲಕ ನಮ್ಮನ್ನು ಕಟ್ಟಿ ಹಾಕ್ತವೆ ಅಂತ. ಷಡಾತ್ಮ. ಈ 6 ಮೂಲ ಲಕ್ಷಣಗಳು ಅಂತ, ವಿಶಿಷ್ಟವಾದ ಲಕ್ಷಣಗಳು 6 ಈ ಮರಕ್ಕೆ. ಈ 6 ಲಕ್ಷಣಗಳು ಯಾವುದು ಅಂದರೆ ಹಸಿವು, ಬಾಯಾರಿಕೆ, ಆಯಾಸ, ಮೋಹ, ಮುಪ್ಪು ಮತ್ತು ಸಾವು. ಇವು 6 ಲಕ್ಷಣಗಳು. ಪ್ರಕೃತಿಯಲ್ಲಿ ಬಂದಂಥ ಯಾವುದೇ ಜೀವಕ್ಕಾಗಲಿ ಇವು 6 ತಪ್ಪಿದ್ದಲ್ಲ. ಗಮನಿಸಿ ನೋಡಿ, ಯಾವುದು ಬಿಡೋಕ್ಕಾಗೋಲ್ಲ. ಹಸಿವು, ಬಾಯಾರಿಕೆ, ಆಯಾಸ, ಮೋಹ. ನಿರ್ಮಮೋ ನಿರಹಂಕಾರ ಹೇಳೋದು ಭಾಳ ಸುಲಭ, ಮೋಹವನ್ನು ಬಿಡೋದು ತುಂಬ ಕಷ್ಟದ ಕೆಲಸ. ಅದು ಮೋಹ ಅದರೊಳಗೆ ಇರುವಂಥದ್ದು. ಮುಪ್ಪು ಮತ್ತು ಸಾವು. ಇವು 6 ಬಿಡೋಕ್ಕಾಗೋದಿಲ್ಲ. ಪ್ರಕೃತಿಯಲ್ಲಿ ಬಂದಂಥ ಪ್ರತಿಯೊಂದು ಜೀವಕ್ಕೂ ಕೂಡ ಇವು 6 ತಪ್ಪಿದ್ದಲ್ಲ. ಇದನ್ನು ಷಡೂರ್ಮಿಗಳು ಅಂತ ಕೂಡ ಕರೀತಾರೆ. ಷಡ್ ಊರ್ಮಿಗಳು, ತಪ್ಪದೇ ಇರುವಂಥ ಗುಣಗಳು. ಇವು 6 ಇದೆ ನಮಗೆ. ಮುಂದೆ ಸಪ್ತತ್ವಕ್, 7 ತೊಗಟೆಗಳು ಅಂತ. 7 ಪರದೆಗಳಿಂದ, 7 ಲೇಯರ್ಗಳಿಂದ, ಒಂದಾದ್ಮೇಲಿರುವಂಥ ಒಂದು ಭಾಗಗಳಿಂದ ದೇಹ ಆಗಿದೆ, ಪ್ರಪಂಚ ಆಗಿದೆ ಅಂತ. ನಾನು ವೈಯಕ್ತಿಕವಾಗಿ ಪ್ರಪಂಚ ತೊಗೊಂಡ್ರೆ ನನ್ನ ದೇಹ ಆಗುತ್ತೆ, ವಿಶ್ವ ಅಂತ ತೊಗೊಂಡ್ರೆ ಪ್ರಕೃತಿ ಆಗುತ್ತೆ. 7 ತೊಗಟೆಗಳು ಯಾವುದು ಅಂದರೆ ಚರ್ಮ, ರಕ್ತ, ಮಾಂಸ, ಕೊಬ್ಬು, ಮೂಳೆ, ನರ ಮತ್ತು ರೇತಸ್ಸು. ಇವು 7 ಭಾಗಗಳಿಂದಾಗಿ ಒಂದಾದ ಮೇಲೆ ಇರುವಂಥ ಒಂದು ಪರದೆಗಳು ಅಥವಾ ಲೇಯರ್ಸಿಂದ ಆದಂಥದ್ದು ಈ ತೊಗಟೆಗಳು, 7 ತೊಗಟೆಗಳು ಅಂತ. ಮುಂದೆ ಅಷ್ಟ ವಿಟಪ. ವಿಟಪ ಅಂತಂದರೆ ಕೊಂಬೆಗಳು. ಎಷ್ಟು ಕೊಂಬೆ? 8 ಕೊಂಬೆ ಇದೆ ಅಂತ ಇದಕ್ಕೆ. 8 ಕೊಂಬೆಗಳು ಯಾವುದು ಅಂದರೆ 5 ಪಂಚಭೂತಗಳು, ಅಹಂಕಾರ, ಮನಸ್ಸು ಮತ್ತು ಬುದ್ಧಿ. ನೋಡಿ ಎಷ್ಟು ಚೆನ್ನಾಗಿದೆ. ಕೊಂಬೆಗಳ ಕೆಲಸ ವಿಸ್ತಾರ ಆಗೋದು ಜಗತ್ತು ಕೊಂಬೆಗಳಿಂದ ಆಗುವಂಥದ್ದು. ಮರದ ಕಾಂಡ ಒಂದೇ ಇದ್ದರೂ ಕೂಡ ಕೊಂಬೆಗಳಿಂದ ವಿಸ್ತಾರ ಆಗುವಂಥದ್ದು. ವಿಸ್ತಾರ ಆಗೋದು ಎದರಿಂದ ನೋಡಿ? ಪಂಚಮಹಾಭೂತಗಳಿಂದಾನೇ ಆಗಬೇಕದು. ಪ್ರಪಂಚದ ಸೃಷ್ಟಿ ಆಗೋದು ಪಂಚಭೂತಗಳಿಂದ. ಇವಕ್ಕೆ ಹೊಸದಾಗಿ ಕಳೆ ಬರುವಂಥದ್ದು, ಇನ್ನೂ ವಿಸ್ತಾರ ಆಗುವಂಥದ್ದು ಮನಸ್ಸು, ಬುದ್ಧಿ ಮತ್ತು ಅಹಂಕಾರ.
ಇವು 3 ಸೇರಿ ಪಂಚಭೂತಗಳು ಸೇರಿದಾಗ ಕೊಂಬೆಗಳು ವಿಸ್ತಾರ ಆಗ್ತಾ ಹೋಗ್ತದೆ ಅಂತ. ನವಾಕ್ಷ 9 ರಂಧ್ರಗಳು ಇದೆ. ಈ ಮರದಲ್ಲಿ 9 ರಂಧ್ರಗಳು, 2 ಕಣ್ಣು, 2 ಕಿವಿ, 2 ಮೂಗಿನ ಹೊರಳೆಗಳು, ಜಲಮಲ ದ್ವಾರಗಳು, ಬಾಯಿ 1. ಹೀಗೆ 9 ದ್ವಾರಗಳಿರುವಂಥ ಒಂದು ಶರೀರ. ನವಾಕ್ಷ. ದಶಚ್ಛದ 10 ಎಲೆಗಳಿದೆ ಅಂತ. ಆ 10 ಎಲೆಗಳು ಯಾವುದು ಅಂತ. ಪ್ರಾಣಾಪಾನಾದಿ ವಾಯುಗಳು 5. ಪ್ರಾಣ ಅಪಾನ ಇರುವಂಥ 5 ವಾಯುಗಳು ನಮ್ಮ ದೇಹದಲ್ಲಿದೆ. ಇದರ ಜೊತೆಗೆ ನಾಗ ಕೂರ್ಮ ಅನ್ನುವಂಥ 5 ಉಪವಾಯುಗಳಿದೆ. 5 ವಾಯುಗಳು 5 ಉಪವಾಯುಗಳು ಸೇರಿ 10. ಇವು 10 ಎಲೆಗಳಿದ್ದ ಹಾಗೆ ಅಂತ. ಎಲೆಗಳ ಲಕ್ಷಣ ಜೀವವನ್ನು ಪೋಷಿಸುವಂಥದ್ದು. ನಾವು ಸೈನ್ಸ್ ಪ್ರಕಾರ ಹೋದರೂ ಕೂಡ ಅಲ್ಲಿ ಶಕ್ತಿಯನ್ನು ಉತ್ಪನ್ನ ಮಾಡುವಂಥದ್ದು ಎಲೆಗಳು. ಇವು ಆಗೋದು ಪ್ರಾಣಾಪಾನಾದಿಗಳಿಂದ ಆಗುವಂಥದ್ದು. ದ್ವಿಖಗ, ಕೊನೆಗೆ ಹೇಳಿದ್ನಲ್ಲ 2 ಪಕ್ಷಿ ಮಾತಾಡ್ತಾ ಇದೆ ಇದರ ಮೇಲೆ ಅಂತ. ಇದು ಅತ್ಯಂತ ಸೂಕ್ಷ್ಮವಾದ ಸಂಕೇತ ನಮ್ಮಲ್ಲಿ ಬರುವಂಥದ್ದು. ವೇದದಲ್ಲಿದೆ, ನಮ್ಮ ಬಹುಮುಖ್ಯವಾದಂಥ ಉಪನಿಷತ್ತುಗಳೆಲ್ಲ ಬಂದಿದೆ. ಸಾಕಷ್ಟು ಉಪನಿಷತ್ತುಗಳು ಬಂದಿದೆ. ಶ್ವೇತಾಶ್ವೇತರದಲ್ಲಿ ಬಂದಿದೆ, ಬೃಹದಾರಣ್ಯಕದಲ್ಲಿ ಬಂದಿದೆ. 2 ಪಕ್ಷಿಗಳು ಮಾತಾಡ್ತಾ ಇದೆ ಅಂತ. ಅವು 2 ಪಕ್ಷಿಗಳು ಯಾವುದು ಮರದ ಮೇಲೆ ಕೂತು ಮಾತಾಡ್ತಿರೋದು ಅಂದರೆ, ಒಂದು ಜೀವಾತ್ಮ, ಇನ್ನೊಂದು ಪರಮಾತ್ಮ ಮಾತಾಡ್ತಾ ಇದೆ. ನೋಡಿ, ಇಷ್ಟು ದೊಡ್ಡದಾದಂಥ ಒಂದು ಸಂಸಾರ ವೃಕ್ಷ ಅಂತ ಕರೀತಾರೆ. ಬ್ರಹ್ಮಾದಿ ದೇವತೆಗಳು ಬಂದು ದೇವಕ್ಕೆ ಮುಂದೆ ಹೇಳುವಂಥ ಸ್ತೋತ್ರ ಇದು. ನೀನು ಸಂಸಾರ ವೃಕ್ಷ ಅನ್ನುವಂಥದ್ರ ಮೂಲ ಬೀಜಪ್ಪ, ನೀನು ಬಂದು ಉದ್ಧಾರ ಮಾಡು ಅಂತ ಕೇಳ್ಕೊಳ್ಳೋದು. ಇದು ವೃಕ್ಷ. ಇದು ಜಗದಾದಿ ವೃಕ್ಷ ಅಂತ ಕರೀತಾರೆ. ಜಗತ್ತಿನ ಆದಿ ವೃಕ್ಷ ಅಂತ. ಎಲ್ಲಿವರೆಗೆ ತ್ರಿಗುಣಗಳ ಕೆಲಸ ಮಾಡ್ತಾ ಇರ್ತಾವೋ ಅಲ್ಲಿವರೆಗೆ ಈ ಮರ ಸೊಂಪಾಗಿ ಬೆಳೀತದಂತೆ. ಎಷ್ಟು ಚೆನ್ನಾಗಿದೆ ನೋಡಿ. ಗೊಬ್ಬರ, ಮರಕ್ಕೆ ಗೊಬ್ಬರ ಬರೋದು ತ್ರಿಗುಣಗಳಿಂದ. ಸೊಂಪಾಗಿ ಬೆಳೆಯೋದು. ಯಾಕಂದರೆ ಈ ತ್ರಿಗುಣಗಳಿದೆಯಲ್ಲ, ಸತ್ವ ರಜಸ್ಸು ತಮಸ್ಸು, ಇದರಿಂದಾಗಿ ಹೊಸ ಹೊಸ ಚಿಗುರುಗಳು ಬರ್ತಾವಂತೆ. ನನ್ನ ಸತ್ವಗುಣ ಆದಾಗ, ರಜಸ್ ಗುಣ ಆದಾಗ, ತಮಸ್ ಗುಣ ಆದಾಗ ಹೊಸ ಹೊಸ ಚಿಗುರುಗಳು ಬರ್ತಾವಂತೆ. ಆ ಚಿಗುರುಗಳಿಗೆ ಹೆಸರು ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಈ ಅಧ್ಯಾಯದಲ್ಲಿ ಬರೋದು, ಒಂದು ಶ್ಲೋಕದಲ್ಲಿ ಬರೋದು ವಿಷಯ ಪ್ರವಾಲಾಹ ಅಂತ. ವಿಷಯ ಪ್ರವಾಲ ಅಂತ. ವಿಷಯ ಪ್ರವಾಲ ಅಂದರೆ ಹೊಸ ಹೊಸವಾದಂಥ ವಿಷಯಗಳನ್ನು ಕಣ್ಣಿಗೆ ತಂದುಕೊಡುವಂಥ ವಸ್ತುಗಳು, ಹೊಸ ಹೊಸ ಭೋಗ ಸಾಮಗ್ರಿಗಳು, ಬೇಕು ಬೇಕು ಅಂತ ಅಪೇಕ್ಷೆ ಪಡುವಂಥ ಎಲ್ಲ ಸಾಮಗ್ರಿಗಳು ಬರ್ತಾ ಇದೆ. ದಯವಿಟ್ಟು ಗಮನಿಸಬೇಕಾದ್ದು, ನಾವೆಲ್ಲ ಹುಡುಗರಾಗಿದ್ದಾಗ, ನನಗಿಂತ ಸಣ್ಣವ್ರು ಬೇಕಾದಷ್ಟು ನೋಡಿರ್ಬೋದು, ಆಗಿದ್ದಾಗ ನಮಗೆ ಹೆಚ್ಚು ವೈವಿಧ್ಯ ಇರಲಿಲ್ಲ. ಇದು ನಮ್ಮಲ್ಲಿ ಸಾಕಷ್ಟು ಚರ್ಚೆ ಆದಂಥ ವಿಷಯ. ನಮ್ಮ ಮನೆಯಲ್ಲಿ ನಮ್ಮ ಹಿರಿಯರಿದ್ದಾಗ ಚರ್ಚೆ ಆಗುವಂಥದ್ದು. ಮನೆಯಲ್ಲಿ ಯಜಮಾನ ಏನು ಊಟ ಮಾಡ್ತಿದ್ನೋ ಅದೇ ಊಟವನ್ನು ಮನೆಯಲ್ಲಿ ಕೆಲಸ ಮಾಡುವಂಥ ಆಳು ಊಟ ಮಾಡ್ತಿದ್ದ. ಅದೇ ರೊಟ್ಟಿ, ಅದೇ ಚಪಾತಿ, ಅದೇ ಅನ್ನ, ಅದೇ ರಾಗಿ ಮುದ್ದೆ. ಮನೇಲಿ ವೆರೈಟಿ ಇರಲಿಲ್ಲ ಆಗ. ಅಂದರೆ ಏನು ಅಡುಗೆ ಮಾಡಿದ್ರು ಒಂದೇ ಥರ. ಬಟ್ಟೆ ಕೂಡ ತುಂಬ ವೆರೈಟಿ ಇರಲಿಲ್ಲ. ಆ ಕೂಡ ತಾವು ಕಲ್ಪನೆ ಮಾಡಿ ನೋಡಿ, ಕಾರ್ ಕೊಂಡ್ಕೊಳ್ಬೇಕು ಅಂತಂದರೆ ಗುಡ್ ಓಲ್ಡ್ ಅಂಬ್ಯಾಸಡರ್, ಒಂದು ಫಿಯೆಟ್ಟೋ, ಒಂದು ಹೆರಾಲ್ಡ್ ಕಾರು ಅಂತ ಇರ್ತಿತ್ತಾಗ. ವೆರೈಟಿ ಇಲ್ಲ ಅವಾಗ. ಇರೋದೇ 3. ಅಂಬ್ಯಾಸಡರ್ ತೊಗೊಂಡವ್ನು ಭಾಳ ಶ್ರೀಮಂತ, ಚೆನ್ನಾಗಿದ್ದಾನೆ ಅವನು, ನೋಡಿ ಅಂಬ್ಯಾಸಡರ್ ಕಾರಲ್ಲಿ ಹೋಗ್ತಾನೆ ಅಂತನೂ ಆಗಿತ್ತು. ಈಗ ವೆರೈಟಿ ಎಷ್ಟಾಗಿದೆ ಅಂದರೆ, ನೀವು ನಂಬಿದಷ್ಟು ವೆರೈಟಿ, ಎಷ್ಟು ಬೇಕೋ ಅಷ್ಟು ವೆರೈಟಿ ಇದೆ ನಿಮಗೆ. ಈ ವೆರೈಟಿಯಿಂದ ತಾರತಮ್ಯ ಹೆಚ್ಚಾಯಿತು ಅಂತ. ಲೈಫ್ ಈಸ್ ಬಿಕಮಿಂಗ್ ಮೋರ್ ಕಾಂಪ್ಲೆಕ್ಸ್ ಬಿಕಾಸ್ ಆಫ್ ದಿ ಲಾರ್ಜ್ ನಂಬರ್ ಆಫ್ ವೆರೈಟೀಸ್ ವಿ ಆರ್ ಫೇಸಿಂಗ್ ಟುಡೇ. ಊಟಕ್ಕೆ ಕೂತ್ಕೊಂಡಾಗ ಕೂಡ ಎಷ್ಟು ವೆರೈಟಿ ಅಡುಗೆ ಇದೆ ಈಗ, ಎಷ್ಟು ವೆರೈಟಿ. ನೀವು ಹೋಟೆಲ್ಗೆ ಹೋಗಿ ನೋಡಿ, ಮೊದಲು ಹೋದಾಗ ಹೋಟೆಲ್ಗೆ ಹೋಗ್ತಿದ್ರೆ 3-4 ಐಟಮ್, ಅದು ಸಾಕು, ಬೇರೆ ಇದೇನು ಬೇಕು ಅಂತಿರಲಿಲ್ಲ ನಮಗೆ ಅವಾಗ. ಈಗ 100 ಐಟಮ್ ಸಿಗುತ್ತೆ ನಿಮಗೆ. ಇದು ಆಗಿರೋದ್ರಿಂದ ಹೊಸ ಹೊಸ ಭೋಗ ಸಾಮಗ್ರಿಗಳು, ಆಸೆಯನ್ನು ಕುದುರಿಸುವಂಥ ವಸ್ತುಗಳು 100 ಆಗಿರೋದ್ರಿಂದ ವಿಷಯ ಪ್ರವಾಲಹ, ಅವು ಎಷ್ಟು ಹೆಚ್ಚಾಗ್ತದೋ ಅಷ್ಟು ಮರ ಸೊಂಪಾಗಿ ಬೆಳೀತದಂತೆ, ದೊಡ್ಡದಾಗಿ ಬೆಳೀತದೆ. ಜಾಸ್ತಿ ಬಂತಲ್ಲ, ಅವಕಾಶ ಇದೆಯಲ್ಲ ಬೆಳೆಯೋದಕ್ಕೆ ಅಂತ ವೃಕ್ಷವನ್ನು ದೊಡ್ಡದನ್ನಾಗಿ ಮಾಡ್ತವೆ. ಈ ಮರದ ಬೇರುಗಳು, ಬಿಳಲುಗಳಿವೆಯಲ್ಲ, ಇದಕ್ಕೊಂದು ಹೆಸರು ಕೊಟ್ಟಿದ್ದಾರೆ, ಕರ್ಮಾನುಬಂಧೀನಿ ಅಂತ. ಕರ್ಮಾನುಬಂಧೀನಿ ಅಂದರೆ ಇವು ನಮ್ಮನ್ನು ಕರ್ಮಗಳಿಗೆ ಕಟ್ಟಿ ಹಾಕ್ತಾವಂತೆ. ಹಗ್ಗ ಬೇಕಲ್ಲ ಕಟ್ಟೋದಕ್ಕೆ, ಹಗ್ಗ ರೆಡಿಮೇಡ್ ಇದೆ ಅಲ್ಲಿ, ಚಿಂತೆನೇ ಇಲ್ಲ. ಆ ಬಿಳಲುಗಳು ಬರ್ತಾ ಇದೆಯಲ್ಲ ಪಂಚೇಂದ್ರಿಯಗಳ ಮೂಲಕ, ಪಂಚೇಂದ್ರಿಯಗಳು ತಾನೇ ಸಾಕು ಒಂದು ಸಿಗೋದಕ್ಕೆ ನಮಗೆ. ಒಂದು ಪಂಚೇಂದ್ರಿಯದಲ್ಲಿ ಒಂದು ತಪ್ಪಾದರೂ ಸಾಕಲ್ಲ, ಸಿಕ್ಕಾಕ್ಕೊಂಡ್ಬಿಡ್ತೀವಿ. ಆದ್ದರಿಂದ ಈ ಇಂದ್ರಿಯಗಳ ಮೂಲಕ ನಮ್ಮನ್ನು ಕಟ್ಟಿ ಹಾಕ್ತವೆ ಕರ್ಮಕ್ಕೆ. ಆದ್ದರಿಂದ ಇವುಗಳನ್ನು ಕರ್ಮಾನುಬಂಧೀನಿ ಅಂತ ಮತ್ತೊಂದು ಶ್ಲೋಕ ಇದೆ ಅಧ್ಯಾಯದಲ್ಲಿ ಹೇಳ್ತದೆ. ವೃಕ್ಷದ ಮೂಲವಾದಂಥ ಬೇರಿದೆಯಲ್ಲ, ಅದು ನಮ್ಮ ಗಮನಕ್ಕೂ ಸಿಗ್ತಾ ಇಲ್ಲ, ಕೈಗೂ ಸಿಗ್ತಾ ಇಲ್ಲ. ಅದು ಮೂಲವಾದದ್ದು, ಅದು ಸಿಗ್ತಾ ಇಲ್ಲ ನಮ್ಮ ಕೈಗೆ. ನಮಗೇನಿದ್ರೂ ಈ ಹಣ್ಣುಗಳು, ವಿಷಯ ಪ್ರವಾಲ ಅನ್ನಲ್ಲ, ಅವು ನಮಗೆ ಸಿಗ್ತವೆ ಸಾಕಷ್ಟು. ಅವನ್ನು ನಾವು ಭೋಗಿಸಿದಷ್ಟು ಹೆಚ್ಚಾಗಿ ಗಿಡ ಬೆಳೆಯೋದಕ್ಕೆ ಅನುಕೂಲ ಆಗುತ್ತೆ ವಿನಃ. ಇನ್ನೊಂದು ಗಮನ ಇಟ್ಟು ನೋಡಿ, ಗಿಡದಲ್ಲಿ ತುಂಬ ಎಲೆ ಮುಚ್ಕೊಂಡ್ಬಿಟ್ರೆ ಬೇಗ ಕಾಣಿಸೋದು ಮತ್ತು ಮರೆತು ಹೋಗುತ್ತೆ.
ಕಾಣಿಸೋದೇ ಇಲ್ಲ, ಮುಖ್ಯವಾದ ಬೇರೆ ಕಾಣಿಸೋಲ್ಲ ನಮಗೆ, ಎಲೆಗಳೇ ಹೆಚ್ಚು ಅಟ್ರ್ಯಾಕ್ಟ್ ಮಾಡ್ತಾ ಇರುತ್ತೆ. ಎಷ್ಟು ಎಲೆಗಳು ಸೊಂಪು ಆಗ್ತಾವೋ ಅಷ್ಟು ಬೇರಿನ ಕಡೆ ಗಮನ ಕಮ್ಮಿ ಆಗ್ತಾ ಹೋಗ್ತದೆ. ಅದಕ್ಕೆ ಹೇಳ್ತಾರೆ ಮೂಲದಿಂದ ದೂರ ಆಗ್ತಾ ಹೋಗ್ತೀವಿ, ವಿಷಯ ಪ್ರವಾಲ ಜಾಸ್ತಿ ಆದ ಹಾಗೆ ಕರ್ಮಾನುಬಂಧೀನಿ ಹೆಚ್ಚಾಗಿ ಮೂಲದ ಕಡೆಗೆ ಗಮನ ಕಮ್ಮಿ ಆಗ್ತಾ ಹೋಗ್ತದೆ ಅಂತ. ಇನ್ನೊಂದು ಶ್ಲೋಕದಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ, ಈ ವೃಕ್ಷಕ್ಕೆ ಸಂಸ್ಕೃತದಲ್ಲಿ ಇನ್ನೊಂದು ಹೆಸರು ಇದೆ, ಇನ್ನೊಂದು ಅರ್ಥನೂ ಇದೆ. ಅದೇನು ಅರ್ಥ ಅಂದರೆ ವೃಶ್ಚನಾತ್ ವೃಕ್ಷ ಅಂತ. ವೃಶ್ಚನಾತ್ ವೃಕ್ಷ ಅಂದರೆ ವೃಕ್ಷ ಅಂದರೆ ಯಾವುದನ್ನು ಕಡಿದು ಹಾಕಬಹುದೋ ಅದು ವೃಕ್ಷ ಅಂತ, ಯಾವುದನ್ನು ಕತ್ತರಿಸಿ ಹಾಕ್ಬೋದು ಅದು ವೃಕ್ಷ. ನೋಡಿ, ವೃಕ್ಷವನ್ನು ಕತ್ತರಿಸಿ ಹಾಕಬೇಕು ಅಂತ ಹೇಳಿದಂಗೆ ಆಯ್ತಲ್ಲ. ಇನ್ನೊಂದು ಪದ, ಉಗ್ರವಾದ ಪದ ಬರುತ್ತೆ ಮುಂದೆ, ಅಸಂಗಶಸ್ತ್ರೇಣ ದೃಢೇನ ಚಿತ್ವಾ ಅಂತ. ಅಂದರೆ ಈ ಮರವನ್ನು ಅಸಂಗ ಅನ್ನುವಂಥ ಒಂದು ಶಸ್ತ್ರದಿಂದ ಕತ್ತರಿಸಿ ಹಾಕಬೇಕು ಅಂತ ಹೇಳ್ತಾರೆ. ಇದನ್ನು ಡಿ ವಿ ಜಿ ಚೆನ್ನಾಗಿ ಅನಲೈಸ್ ಮಾಡ್ತಾರೆ. ವೃಕ್ಷವನ್ನು ಕತ್ತರಿಸಿ ಹಾಕೋದಂದ್ರೆ ಏನು ಅರ್ಥ? ವೃಕ್ಷ ಯಾವುದು? ಜಗತ್ತು, ಪ್ರಪಂಚ. ಈ ಪ್ರಪಂಚನ ಕತ್ತರಿಸಿ ಹಾಕೋಕ್ಕಾಗತ್ತಾ? ಭಗವಂತನೇ ನಿರ್ಮಾಣ ಮಾಡಿದಂಥ ಒಂದು ದೊಡ್ಡ ವೃಕ್ಷ ಇದು. ಭಗವಂತ ನಿರ್ಮಾಣ ಮಾಡಿದಂಥ ವೃಕ್ಷವನ್ನು ನಾನು ಕತ್ತರಿಸಿ ಹಾಕೋಕ್ಕಾಗತ್ತಾ? ಸಾಧ್ಯ ಇದೆಯಾ? ಅದಕ್ಕೆ ಹೇಳ್ತಾರೆ. ಮೊದಲು ಪ್ರಶ್ನೆ ಮಾಡ್ಕೊಳ್ಳೋಣ, ಈ ಸಂಸಾರದಿಂದ ಬಿಡುಗಡೆ ಬೇಕೋ ಬೇಡವೋ ಅಂತ ಪ್ರಶ್ನೆ ಮಾಡ್ಕೊಳ್ಳೋಣ, ಆಮೇಲೆ ನೋಡೋಣ ಕತ್ತರಿಸೋದು ಹೇಗೆ ಅಂಥೇಳಿ. ಅವ್ರು ಹೇಳ್ತಾರೆ, ಸಂಸಾರದಿಂದ ಬಿಡುಗಡೆ ಬೇಕು ಅಂತ ನಿಮಗೆ ನಿಜವಾಗ್ಲೂ ಅನಿಸಿದರೆ ಬಿಡುಗಡೆ ಸಾಧ್ಯ ಇದೆ. ಇಲ್ಲೇ ಚೆನ್ನಾಗಿದ್ದೀವ್ರಿ ಬಿಟ್ಟು ಹೋಗೋದು ಯಾಕೆ ಅಂತ ಅನ್ನೋದಾದ್ರೆ ಇರ್ಬೋದು, ಏನು ತೊಂದರೆ ಇಲ್ಲ. ಅದೇ ಹೇಳ್ತಾರೆ, ಯಾರಿಗೆ ಬೇಕು ಅಂತ ತೀವ್ರವಾದ ಅಪೇಕ್ಷೆ ಇದೆಯೋ ಅವ್ರು ಬಿಟ್ಟು ಹೋಗ್ಬೋದು. ಬಿಡಬೇಕಂದ್ರೆ ಏನು ಮಾಡಬೇಕು ಅಂತ, ತೀವ್ರವಾದ ಅಪೇಕ್ಷೆಯಿಂದ ಬಿಡಬೇಕು ಅಂತ ಹೋದರೆ ಜಗತ್ತು ಬಿಟ್ಟು ಹೋಗುತ್ತಾ? ಜಗತ್ತು ಬಿಟ್ಟು ಹೋಗಲ್ಲ, ಜಗತ್ತಿನ ಬಗ್ಗೆ ಭ್ರಾಂತಿ ಕಮ್ಮಿ ಆಗ್ತದೆ ಅಷ್ಟೇ ಅಂತ. ಇಟ್ ಡಸಂಟ್ ಚೇಂಜ್ ದಿ ವರ್ಲ್ಡ್, ಇಟ್ ಚೇಂಜಸ್ ಯು ಅಂತ. ಅದು ಪ್ರಪಂಚವನ್ನು ಬದಲಾಯಿಸೋದಿಲ್ಲ, ನಿಮ್ಮ ಮನಸ್ಸನ್ನು ಬದಲಾಯಿಸುತ್ತೆ, ಭ್ರಾಂತಿಯನ್ನು ತೆಗೆದು ಹಾಕ್ತದೆ ಅಂತ. ಈ ಮಾತನ್ನು ಒಂದು ಪ್ರೇಯರ್ ಬಗ್ಗೆ ಚೆನ್ನಾಗಿ ಹೇಳ್ತಾರೆ, ಪ್ರಾರ್ಥನೆ ಬಗ್ಗೆ ಚೆನ್ನಾಗಿ ಹೇಳ್ತಾರೆ. ಪ್ರೇಯರ್ ಡಸಂಟ್ ಚೇಂಜ್ ಥಿಂಗ್ಸ್ ಫಾರ್ ಯು ಬಟ್ ಚೇಂಜಸ್ ಯು ಫಾರ್ ದ ಥಿಂಗ್ಸ್ ಅಂತ. ಪ್ರಾರ್ಥನೆ ನಿನಗಾಗಿ ಸಮಾಜವನ್ನು ಬದಲಾಯಿಸೋಲ್ಲ, ಜಗತ್ತನ್ನು ಬದಲಾಯಿಸೋದಿಲ್ಲ, ಜಗತ್ತಿನ ತಕ್ಕ ನಿನ್ನನ್ನು ಬದಲಾಯಿಸ್ತದೆ ಅಂತ. ಹಾಗೆ ಈ ಜಗತ್ತನ್ನು ಬಿಡಬೇಕು ಅಂತ ಒಂದು ಆಸೆ ಬಂದರೆ, ಆಸೆ ತೀವ್ರವಾಗಿ ಆದರೆ ಜಗತ್ತಿನ ಬಗ್ಗೆ ಇರುವಂಥ ಭ್ರಾಂತಿ ಹೋಗ್ಬಿಡ್ತದೆ, ಆಗ ಜಗತ್ತಿನ ತೊಂದರೆ ಇಲ್ಲ. ಇದನ್ನೇ ಅಸಂಗ ಶಸ್ತ್ರೇಣ ಅಂತ ಹೇಳೋದು. ಅಸಂಗ ಅಂದರೆ ನಂದಲ್ಲ ಇದು, ನಮ್ಮಮ್ಮ ನಂದಲ್ಲ ಇದು, ನಂದಲ್ಲ ಅಂತ ಹೇಳ್ಕೊಳ್ಳೋಕೆ ಶುರು ಮಾಡಿದರೆ ಸಾಕಪ್ಪ ಇದು ಪ್ರಪಂಚದ ಆಸೆ ಸಾಕು ಇಷ್ಟು ಅಂತ ಅಂದ್ಕೊಳ್ಳೋಕೆ ಶುರು ಮಾಡಿದರೆ ಆ ಭ್ರಾಂತಿ ಹೋಗೋದ್ರಿಂದ ಪ್ರಪಂಚ ನಿಮಗೆ ತೊಂದರೆ ಕೊಡೋದಿಲ್ಲ. ಪ್ರಪಂಚ ಓಡಿ ಹೋಗೋದಿಲ್ಲ, ಅದು ನೀವು ಪ್ರಪಂಚದಿಂದ ದೂರ ಆಗಿರ್ತೀರ ಅಷ್ಟೇ. ಆದ್ದರಿಂದ ಅಸಂಗ ಶಸ್ತ್ರೇಣ ಕತ್ತರಿಸ್ಬೇಕು ಅಂತ ಹೇಳಿದ್ವಲ್ಲ ನಾವು, ಅದನ್ನು ಕತ್ತರಿಸ್ಬೇಕು ಅಂದರೆ ಕತ್ತರಿಸೋ ಕಾರಣ ಇಲ್ಲ, ಅದ್ರ ಬಗ್ಗೆ ಮೋಹ ಕಳ್ಕೊಂಬಿಡಿ, ನಿಮ್ಮ ಪಾಡಿ ಕತ್ತರಿಸ್ದಂಗೆ ಆಯ್ತದು ಅಂತ ಹೇಳ್ತಾರೆ. ವೃಕ್ಷ ಅಂದಮೇಲೆ ಪಕ್ಷಿಗಳಿರಬೇಕಲ್ಲ, 2 ಪಕ್ಷಿ ಕೂತ್ಕೊಂಡಿದೆ ಅಂತ ಹೇಳಿದರು. ತೋರಿಕೆಗೆ 2 ಪಕ್ಷಿಗಳು ಒಂದೇ ಥರ ಇದ್ದರೂ ಕೂಡ ಅದರೊಳಗೆ ಗುಣ ಬೇರೆ ಬೇರೆ ಇದೆ. ಒಂದು ಇನ್ನೊಂದಕ್ಕೆ ಹೇಳ್ತಾ ಇದೆ, ನಾನು ಇನ್ನು ಹಾಗೆ ಆಗಬೇಕು, ನಿನ್ನೊಳಗೆ ಸೇರ್ಕೋಬೇಕು ಅಂತ ಹೇಳ್ತಾ ಇದೆ. ಈ ದ್ವಿಖಗಃ ಅಂತ ಹೇಳಿದ್ದು ಅಂತ ಹೇಳಿ ಒಂದು ಶ್ಲೋಕ, ಅದ್ಭುತವಾದ ಶ್ಲೋಕ ಈ ಅಧ್ಯಾಯದಲ್ಲಿ ಬರ್ತದೆ. ಅದನ್ನು ತಗೊಳ್ಳೋಣ. ದ್ವಾಮಿಮೌ ಪುರುಷೌ ಲೋಕೆ ಕ್ಷರಶ್ಚಾಕ್ಷರ ಏನಚ ಕ್ಷರಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಉಚ್ಯತೆ. ಇದರಲ್ಲಿ ಮಾತು ಮುಖ್ಯವಾಗಿ ಬರುವಂಥ ಹಂತ. ಈಗ ಹೇಳ್ತಾನೆ, ಈ ಲೋಕದಲ್ಲಿ ಕ್ಷರ ಮತ್ತು ಅಕ್ಷರ ಎಂಬ 2 ಪುರುಷರಿದ್ದಾರೆ. ಕ್ಷರ ಮತ್ತು ಅಕ್ಷರ ಎನ್ನುವ ಪುರುಷರಿದ್ದಾರೆ. ಕ್ಷರ ಅಂದರೆ ಸಮಸ್ತ ಭೂತಗಳು, ಅದಕ್ಕೆ ಕೂಟಸ್ಥವಾಗಿರುವಂಥದ್ದು ಅಕ್ಷರ ಅಂತ ಈ ಪದ್ಯದ ಅರ್ಥ. ಕ್ಷರ ಅಂದರೆ ನಾಶವಾಗುವಂಥ ಪ್ರಕೃತಿ. ಯಾವುದು ಶಾಶ್ವತವಲ್ವೋ, ಯಾವುದು ನಾಶ ಆಗುವಂಥದ್ದಿದೆಯೋ ಅದು ಪ್ರಕೃತಿಗೆ ಕ್ಷರ ಅಂತ ಕರೆಯೋದು. ಅಂದರೆ ಅಹಂಕಾರಗಳೆಲ್ಲ ಸೇರಿಕೊಂಡು ಈ ಸ್ಥೂಲವಾದಂಥ ಜಡವಾದ ಜಗತ್ತೇನಿದೆಯಲ್ಲ ಇದು ಕ್ಷರವಾದದ್ದು, ಯಾವುದೂ ಶಾಶ್ವತವಾಗಿ ಇರುವಂಥದ್ದಲ್ಲ. ಇದ್ರ ಜೊತೆಗೆ ಇನ್ನೊಂದು ಇದೆಯಲ್ಲ, ಯಾವುದು ಕ್ಷೇತ್ರಜ್ಞ ಅಂತ ಮಾತಾಡಿದ್ವಲ್ಲ ನಾವು ಮೊದಲು, ಕ್ಷೇತ್ರ ನಾಶವಾಗುವಂಥದ್ದು, ಕ್ಷೇತ್ರಜ್ಞ ಅವಿನಾಶಿಯಾದಂಥದ್ದು, ಅದು ನಿರಾಕಾರಿಯಾದಂಥದ್ದು, ಒಳಗಡೆ ಇರುವಂಥದ್ದು. ಆ ಕ್ಷೇತ್ರಜ್ಞನೇ ಅಕ್ಷರ ಈಗ ಅಂತ. ಹಾಗಾದರೆ ಪುರುಷ ಅಂತ ಯಾಕೆ ಕರಿತೀವಿ ನಾವು? ಅಕ್ಷರ ಪುರುಷ ಅಂತ ಕರಿತೀವಿ. ಪುರುಷ ಅಂದರೆ ಒಂದು ಆರೋಪಣೆ ಮಾಡಿದಂಗೆ ಆಗಲಿಲ್ವಾ, ಜೀವರೂಪ ಕೊಟ್ಟಂಗೆ ಆಗಲಿಲ್ವಾ? ಅದಕ್ಕೆ ನಿರಾಕಾರಿಯಾದಂಥ ಒಂದು ಶಕ್ತಿಗೆ ನಾವು ಆಕಾರ ಯಾಕೆ ಕೊಡೋಕ್ಕೆ ಹೋಗ್ತಿದ್ದೀವಿ? ಹಾಗಾದರೆ ಪುರುಷ ರೂಪ ಅಂತ ಯಾಕೆ ಹಾಕ್ತೀವಿ ಅಂದರೆ ಕಾರಣ ಇದೆ. ಈ ಅಕ್ಷರ, ನಿಮ್ಮ ಮನೆ ಹೇಳಿದೆ ನಾನು, ಅಕ್ಷರ ಕೂಡ ಪ್ರಕೃತಿ ಗುಣಗಳಿಂದಾಗಿ ಜೀವಭಾವ ಪಡೀತದೆ ಅಂತ. ಒಂದು ಉದಾಹರಣೆ ಕೊಟ್ಟಿದ್ದೆ. ನಾವು ಟ್ರೈನಲ್ಲಿ ಹೋಗ್ತಿರ್ಬೇಕಾದ್ರೆ ನಾವು ಕುಳಿತಿದ್ರು ಕೂಡ ವೇಗ ನಮ್ಮನ್ನು ತೊಗೊಂಡು ಹೋಗ್ತಾ ಇದೆ.
ನಾನು ಓಡಾಡ್ತಾ ಇಲ್ಲ, ಒಂದು ಕಡೆ ಕೂತಿದ್ದೀನಿ. ಕೂತ್ರೂ ಕೂಡ ಆ ರೈಲ್ವೇದು ವೇಗ ಇದೆಯಲ್ಲ, ಅದು ನನ್ನ ವೇಗವನ್ನು ನಿರ್ಧಾರ ಮಾಡುತ್ತೆ. ನನಗೆ ಗೊತ್ತಿಲ್ಲದ ಹಾಗೆ ರೈಲ್ವೆ ವೇಗ ನನ್ನದಾಗಿರುತ್ತೆ. ನಾನು ವಿಮಾನದಲ್ಲಿ ಹೋಗ್ತಾ ಇದ್ದರೆ ನಾನು ಸುಮ್ಮನೆ ಕೂತಿದ್ರು ಕೂಡ ತಾಸಿಗೆ 800 ಕಿಲೋಮೀಟ್ರ್ ಹೋಗ್ತಾ ಇದ್ದೀನಿ. ಹಾಗೆ ಒಳಗಿರುವಂಥ ಕ್ಷೇತ್ರಜ್ಞ ಕೂಡ ಅಕ್ಷರ ಏನಿದ್ದಾನೆ ಅವನು ಜೀವಭಾವ ಪಡ್ಕೊಳ್ತಾನೆ. ನಾನು ಆ ಬಾಟ್ಲಿ ಎಕ್ಸಾಂಪಲ್ಲು ಹೇಳಿದ್ದೆ. ಬೇರೆ ಬೇರೆ ಬಣ್ಣದ ಬಾಟ್ಲಿಗಳಲ್ಲಿ ನೀರು ಹಾಕಿದರೆ ನೀರು ಶುದ್ಧವಾಗಿದ್ದರೂ ಕೂಡ ನೀರಿಗೆ ಬಣ್ಣ ನಮ್ಗೆ ಕಾಣಿಸೋದು ಪ್ರಕೃತಿ ಗುಣದಿಂದಾಗಿ. ಹಾಗೆ ಜೀವಭಾವ ಪಡೆಯೋದ್ರಿಂದ ಅದಕ್ಕೊಂದು ಪುರುಷ ಅಂತ ಕರೆದು ಅಕ್ಷರ ಪುರುಷ ಅಂತ ಕರಿತೀವಿ. 2ನೇ ಶ್ಲೋಕ ಚೆನ್ನಾಗಿದೆ. ಉತ್ತಮ ಪುರುಷಸ್ತ್ವಾನಃ ಪರಮಾತ್ಮೇ ತ್ಯುದಾಹೃತಃ ಯೋ ಲೋಕತ್ರಯಮಾವಿಶ್ಯ ಬಿಭರ್ತ್ಯ ವೇಯ ಈಶ್ವರಃ. ಪರಮಾತ್ಮ ಅಂತ ಕರೆಯಲ್ಪಡುವಂಥ ಒಂದು ವಸ್ತು ಇದೆಯಲ್ಲ, ಅದು ಉತ್ತಮ ಪುರುಷ ಬೇರೆ ಆಗಿರುವಂಥದ್ದು. ಆತ 3 ಲೋಕಗಳನ್ನು ಧರಿಸಿರುವಂಥವನು ಅಂತ. ಅದಕ್ಕೆ ಲೋಕತ್ರಯಮಾವಿಶ್ಯ, 3 ಲೋಕಗಳನ್ನು ಧರಿಸಿರುವಂಥ ಒಂದು ಶಕ್ತಿಗೆ ನಾವು ಅದನ್ನು ಪುರುಷೋತ್ತಮ ಅಂತ ಕರಿತೀವಿ, ಉತ್ತಮ ಪುರುಷ ಅಂತ ಕರಿತೀವಿ, ಅದು ಪುರುಷೋತ್ತಮ ಅಂತ ಕರಿತೀವಿ. ಈ ಪರಮಾತ್ಮನ ಲಕ್ಷಣ ಏನು ಅಂತ 1-2 ಪದ್ಯದಲ್ಲಿ ಹೇಳ್ತಾರೆ. ಪರಮಾತ್ಮ ಅನ್ನುವಂಥವನು ಜೀವ ಮತ್ತು ಚೈತನ್ಯಗಳ ಹಿಂದಿರುವಂಥ ಒಂದು ಅಸಾಮಾನ್ಯ ರೂಪ, ಜೀವ ಚೈತನ್ಯಗಳನ್ನು ಧರಿಸಿರುವಂಥ ಒಂದು ದೊಡ್ಡ ಶಕ್ತಿ. ಈ ಕ್ಷರ ಅಕ್ಷರಗಳಿಂದ ಭಿನ್ನವಾಗಿ, ಕ್ಷರ ಅಂದರೆ ಪ್ರಕೃತಿ ನಾಶವಾಗುವಂಥದ್ದು, ಅದರೊಳಗಿರುವಂಥ ಅವಿನಾಶಿ ಆದಂಥ ಶಕ್ತಿ ಅಕ್ಷರ, ಇವೆರಡಕ್ಕೂ ಭಿನ್ನವಾಗಿ ಎರಡನ್ನೂ ರಕ್ಷಣೆ ಮಾಡಿಕೊಂಡು ಧಾರಣೆ ಮಾಡಿಕೊಂಡಿರುವಂಥ ದೊಡ್ಡ ಶಕ್ತಿ ಇದೆಯಲ್ಲ, ಅದು ಪುರುಷೋತ್ತಮ ಶಕ್ತಿ ಅಂತ ಹೇಳ್ತೇವೆ. ಅವನ ಸ್ವರೂಪ ಎಂಥದ್ದು? ಅಲ್ಲಿ ಶ್ಲೋಕದಲ್ಲಿ ಬರುವಂಥದ್ದು ಗಾಮಾವಿಶ್ಯ ಚ ಭೂತಾನಿ ಧಾರಯಾಮ್ಯಹ ಯೋಜಸಾಹ. ಅಂದರೆ ನಾನು ಪೃಥ್ವಿಯಲ್ಲಿ ಪ್ರವೇಶ ಮಾಡಿ ಸಮಸ್ತ ಪ್ರಾಣಿಗಳನ್ನು ನನ್ನ ಶಕ್ತಿಯಿಂದ ಧರಿಸಿ ನಿಲ್ಲಿಸಿದ್ದೇನೆ. ಪ್ರತಿಯೊಂದು ಜೀವದಲ್ಲಿ ನಾನು ಇದ್ಕೊಂಡಿದ್ದೇನೆ, ನಾನೇ ಧಾರಣ ಮಾಡಿಕೊಂಡಿದ್ದೇನೆ, ರಕ್ಷಣೆ ಮಾಡಿದ್ದೇನೆ ಅಂತ ಹೇಳ್ತಾನೆ. ಮುಂದಿನ ಶ್ಲೋಕ ಬಹಳ ಪ್ರಖ್ಯಾತವಾದಂಥ ಶ್ಲೋಕ. ಸಾಮಾನ್ಯವಾಗಿ ಊಟಕ್ಕೆ ಕೂಡುವಾಗ, ಭೋಜನ ಹಾಕುವಾಗ ಹೇಳ್ತಾರೆ, ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ ಅಂತ ಹೇಳ್ತೀವಿ. ಅರ್ಥ ಎಷ್ಟು ಚೆನ್ನಾಗಿದೆ. ನಾನೇ ಪ್ರಾಣಿಗಳ ದೇಹದಲ್ಲಿ ಉದರಾಗ್ನಿ ರೂಪವನ್ನು ತಾಳಿಕೊಂಡು ಪ್ರಾಣ ಅಪಾನ ಮೊದಲಾದ ಪಂಚವಾಯುಗಳನ್ನೇ ಸೇರಿ ಆಯಾ ಪ್ರಾಣಿ ತಿಂದಂತಹ ಅನ್ನವನ್ನು ನಾನೇ ಜೀರ್ಣ ಮಾಡ್ತೇನೆ. ಇದಕ್ಕೆ ತುಂಬ ಚೆನ್ನಾಗಿರೋ ವಿಶ್ಲೇಷಣೆ ಇದೆ ಅಂತ ನಮ್ಮ ಜೊತೆ ಹಂಚ್ಕೋಬೇಕು ಅಂತ ಆಸೆ ಇವತ್ತು. ನೋಡಿ ಎಷ್ಟು ಚೆನ್ನಾಗಿದೆ ಮಾತು ಅಂದರೆ, ನಮ್ಮ ಕರಣಗಳಿಗೆ, ಭೌತಿಕವಾದಂಥ ಕರಣಗಳಿಗೆ ಶಕ್ತಿ ಬರೋದು ಆಹಾರದಿಂದ. ಒಂದು 4 ದಿವಸ ಉಪವಾಸ ಇದ್ದರೆ ಹೇಳೋಕೆ ತ್ರಾಣ ಬರೋದಿಲ್ಲ. ಈ ಶಕ್ತಿ ಬರೋದು ಆಹಾರದಿಂದ. ಆಹಾರ ಜೀರ್ಣ ಆಗೋದು ಎದರಿಂದ? ನಮ್ಮ ಹೊಟ್ಟೆಯೊಳಗೆ ಒಂದು ಜಠರಾಗ್ನಿ ಇದೆ. ಆ ಜಠರದ ಉಷ್ಣದಿಂದಾಗಿ ಅನ್ನ ಪಚನ ಆಗ್ತದೆ. ಈ ಜಠರಾಗ್ನಿ ಈಶ್ವರ ಪ್ರಭಾವ ಅಂತ ನನಗಂತೂ ಖಚಿತವಾದ ನಂಬಿಕೆ ಆಗಿಬಿಟ್ಟಿದೆ. ಈಶ್ವರ ಪ್ರಭಾವನೇ ಅದು. 20 ಜನಕ್ಕೆ 20 ಥರದ ಜಠರಾಗ್ನಿ ಶಕ್ತಿ ಇದೆ ಅಲ್ವಾ? ಕೆಲವರಿಗೆ ಅರ್ಧ ಚಪಾತಿ ಮೇಲೊಂದು ಚೂರು ತಿಂದರೆ ಮರುದಿನ ಊಟ ಮಾಡೋಂಗಿಲ್ಲ ಅವರು. ಇನ್ನು ಕೆಲವರಿಗೆ ಹೇಳಿದ್ರಂತೆ, ಈ ಮಾತ್ರೆ ಎಲ್ಲ ಊಟ ಇದು ಕಷ್ಟ ಆದಾಗ ಹೇಳಿದ್ರಂತೆ, ನೋಡಪ್ಪ ಹಣ್ಣು ಅದೆಲ್ಲ ತಗೋ, ಊಟ ಆದಮೇಲೆ ಮಾಡಬೇಕೋ ಮೊದಲು ಮಾಡಬೇಕೋ ಅಂತ ಪ್ರಶ್ನೆ. ನಾನು ಕೆಲವರು ನೋಡಿದ್ದೇನೆ, ಜಠರಾಗ್ನಿ ಎಷ್ಟು ಕಠಿಣ ಜೋರಾಗಿದೆ ಅಂತಂದರೆ ಕೆಲವರು ಅದಿಲ್ಲ. ಅದಕ್ಕೆ ಮಹಾಭಾರತದಲ್ಲಿ ಒಂದು ಮಾತು ಬರ್ತದೆ, ಭೋಜನ ಭಾಗ್ಯ ಅಂತ. ನಾನು ರಾಮವ್ರ ಹತ್ರ ಹೇಳ್ತಾ ಇದ್ದೆ ಬರಬೇಕಾದ್ರೆ, ಈಗ DVG ಮಾತನ್ನು ಹೇಳೋರು, ಭೋಜನ ಭಾಗ್ಯ ಚೆನ್ನಾಗಿರಬೇಕು. 4-5 ಥರದ ಭಾಗ್ಯ ಇದೆ ಅಂತೆ. ಲಕ್ಷ್ಮೀ ಭಾಗ್ಯ, ದುಡ್ಡು ಇರಬೇಕು. ಸರಸ್ವತಿ ಭಾಗ್ಯ ಇರಬೇಕು, ಅದು ಇರಬೇಕಾದ್ದೇ. ಪುತ್ರ ಭಾಗ್ಯ ಇರಬೇಕು. ಅದರ ಜೊತೆಗೆ ಭೋಜನ ಭಾಗ್ಯ ಚೆನ್ನಾಗಿರಬೇಕು. ಆರೋಗ್ಯ ಭಾಗ್ಯ ಇದೆ, ಅದು ಮಾತು ಬೇರೆ. ಭೋಜನ ಭಾಗ್ಯ ಚೆನ್ನಾಗಿರಬೇಕು. ಅಂದ್ರೇನು ಹೇಳ್ತಾರೆ, ಕಷ್ಟಪಟ್ಟು ದುಡಿದು ದುಡ್ಡು ಕೂಡಿಟ್ಟು ಇನ್ಮೇಲೆ ಆರಾಮಾಗಿ ಇರೋಣ, ಚೆನ್ನಾಗಿ ಊಟ ಮಾಡ್ಕೊಂಡು ಇರೋಣ ಅನ್ನೋ ಹೊತ್ತಿಗೆ ಡಯಾಬಿಟಿಸು. ತಿನ್ನಬೇಕು ಅಂತ ಎಷ್ಟು ಅಪೇಕ್ಷೆ ಪಟ್ಟಿದ್ದನ್ರಿ, ಕಷ್ಟಪಟ್ಟದ್ದು 40 ವರ್ಷ ಅದಕ್ಕೆ ಮಾಡಿದ್ದು, ಆದರೆ ಸಿಹಿ ತಿನ್ನೋಂಗಿಲ್ಲ. ನೋಡಿ, ಶಕ್ತಿ ಇದೆ, ತಿನ್ನೋಕ್ಕಾಗೋಲ್ಲ. ಅದಕ್ಕೆ ಹೇಳ್ತಾರೆ ಭೋಜನ ಭಾಗ್ಯ ಅಂತ. DVGಗೆ ತುಂಬ ಚೆನ್ನಾಗಿತ್ತದು, ತುಂಬ ಚೆನ್ನಾಗಿತ್ತು. ಅದಕ್ಕೊಂದು ಹೇಳ್ತಾರೆ, ಅವ್ರ ಮನೆಗೆ ಹೋದಾಗ ಬೋಂಡಾ ತಿಂತಾಯಿದ್ರು, ಭಾಳ ಇಷ್ಟ ಅವರಿಗೆ. ಕರೆದು ತಿನ್ನಬಾರ್ದು ಅಂತ ಡಾಕ್ಟರ್ ಹೇಳಿದರು, ಅದರಲ್ಲೇ ತುಂಬ ಪ್ರೀತಿ ಅವರಿಗೆ, ತಿನ್ನೋರು. ಒಂದು ಸಲ ಅವ್ರು ಹೋದಾಗ, ನಮ್ಮ ರಂಗನಾಥ್ ಶರ್ಮರದು ಆದಾಗ ಅವ್ರ ಮನೆಗೆ ಹೋದಾಗ, ರಂಗನಾಥ್ ಶರ್ಮರು ಭಾಳ ನಾಜೂಕಿನ ಪ್ರಕೃತಿ, ಭಾಳ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅವರು.
ಅಂತೆ ಅಷ್ಟು ಗಟ್ಟಿಯಾಗಿದ್ದಾರೆ ಈ ವಯಸ್ಸಿಗೆ. ಮನೆಗೆ ಹೋದಾಗ ಬೋಂಡ ತಿಂತಾ ಇದ್ರಂತೆ ಇವರು. ತಿಂದಾಗ ಒಂದು ದೊಡ್ಡ ಪ್ಲೇಟ್ ತುಂಬ ಹಾಕ್ಕೊಂಡಿದ್ದಾರೆ. ರಂಗನಾಥ್ ಶರ್ಮಾ ಬಂದು ಅವ್ರಿಗೊಂದಿಷ್ಟು ಕೊಡು ಅಂತ ಹೇಳಿದ್ರಂತೆ. ಅವರೊಂದಿಷ್ಟು ತಂದು ಇವ್ರು ತಟ್ಟೆಗೆ ಸುರಿದ್ರು. ಅಲ್ಲಿ ಹಾಕೋದು 1, 2 ಅಂತ ಇರಲಿಲ್ಲ ಪದ್ಧತಿ, ತಟ್ಟೆಗೆ ತಳ್ಳಿಬಿಡೋದು ಹೀಗೆ. ರಂಗನಾಥ್ ಶರ್ಮಾ ತಟ್ಟೆ ನೋಡಿ ಗಾಬರಿ ಆಗಿರಬೇಕು. ಡಿ ವಿ ಜಿ ತಿಂತಾ ಇದ್ರಂತೆ. ಇವರು 2 ತಿಂದು ನಿಲ್ಲಿಸ್ಬಿಟ್ರು. ಸಾಕು. ಯಾಕೆ ನಿಲ್ಲಿಸ್ಬಿಟ್ರಿ ಅಂತ ಕೇಳಿ, ಸಾಕು ನನಗೆ ಆಗೋಲ್ಲ ಇನ್ನು ಅಂತಂತೆ. ಹಾಗಾದ್ರೆ ಅದನ್ನು ನನ್ನ ತಟ್ಟೆಗೆ ಸುರಿರಿ ಅಂತ ಹೇಳಿದರು. ಸುರಿದ್ಮೇಲೆ ಹೇಳಿದ್ರಂತೆ, ನೋಡಿ ವ್ಯತ್ಯಾಸ ಇಷ್ಟೇನೆ, ಅದಕ್ಕೆ ನಿಮ್ಮ ಸೊಂಟ ಇದೆಯಲ್ಲ ಲೇಡೀಸ್ ರಿಸ್ಟ್ ವಾಚ್ ಇದ್ದಂಗಿದೆ. ರಂಗನಾಥ್ ಶರ್ಮನ್ ಹೇಳಿದ್ದು, ನಿಮ್ಮ ಸೊಂಟ ಲೇಡೀಸ್ ರಿಸ್ಟ್ ವಾಚ್ ಇದ್ದಂಗಿದೆ, ನಂದು ಟವರ್ ಕ್ಲಾಕು ಅಂತ ಹೇಳಿದ್ರಂತೆ. ಈ ಜಠರಾಗ್ನಿ ಎಲ್ರಿಗೂ ಇರೋಲ್ಲ, ತುಂಬ ಅಪರೂಪ ಇದು. ಅವ್ರು ನೋಡಿ ಸಂತೋಷ ಪಡಬೇಕು, ಒಬ್ಬರಾದ್ರು ಇದ್ದಾರಲ್ಲ ಹಾಗಿರೋರು ಅಂತ. ನಾನು ಊರಲ್ಲಿದ್ದಾಗ ನಮ್ಮ ಊರಲ್ಲಿ ಹುಚ್ಚಾಚಾರ್ಯರು ಅಂತ ಒಬ್ಬರು ಆಚಾರ್ಯರು. ಅವ್ರು ನೋಡಿದರೆ ಪಾಪ 1 ತಿಂಗಳಿಂದ ಊಟ ಮಾಡ್ದಂಗೆ ಕಾಣಿಸೋಲ್ಲ. ಯಾವತ್ತೂ ಕಣ್ಣೆಲ್ಲ ಒಳಗೆ ಹೋಗಿದೆ, ಹೊಟ್ಟೆ ಬೆನ್ನಿಗೆ ಅಂಟ್ಕೊಂಡಿರುತ್ತೆ ಯಾವಾಗಲೂ. ಏನು ಪಾಪ ಊಟ ಮಾಡಿಲ್ಲ ಅನ್ನೋ ಹಂಗೆ ಇರ್ತಾರೆ ಅವರು. ಒಂದು ಮಠದ ಸ್ವಾಮಿಗಳು ಬಂದು ಅನ್ನ ಸಂತರ್ಪಣೆ ಮಾಡಿದರು. ನಾನು ನೋಡಿದ್ದಿದ್ದನ್ನು, ಅದರಿಂದ ನಾನು ಗಟ್ಟಿಯಾಗಿ ಹೇಳ್ಬೋದು ಸತ್ಯ ಅಂತ. ಊಟ ಆಗಬೇಕಾದ್ರೆ ಬುಂದಿ ಲಾಡು ಮಾಡಿದರು. ನಮ್ಮ ಕಡೆ ನಾರ್ತ್ ಕರ್ನಾಟಕ ಕಡೆ ಬುಂದಿ ಲಾಡು ಸಣ್ಣದಿರಲ್ಲ, ಸಣ್ಣ ತೆಂಗಿನಕಾಯಿ ಇದ್ದಂಗೆ ಇರುತ್ತೆ. ಹೀಗೆ ಕಟ್ಟೋದು ಅದನ್ನು ಹಾಕಿ ಅವರು ಎಲ್ಲರಿಗೂ ಬುಂದಿ ಲಾಡು ಹಾಕಿ ಊಟ ಮಾಡಿಸಿದ್ರು. ಊಟ ಮಾಡಿ ಮೊಸರನ್ನಾಗಿ ಇನ್ನೇನು ತೊಗೋಬೇಕು ಅನ್ನೋದಕ್ಕೆ ತೊಗೊಳತ್ತಿ ಬಂದರು ಸ್ವಾಮಿಗಳು. ಬಂದರು, ತೊಗೋಬೇಡ್ರಿ ಯಾರು, ಊಟಕ್ಕೆ ಯಾರ್ಯಾರು ಊಟ ಮಾಡಿದ್ದೀರಿ ಗಟ್ಟಿ ಇದ್ದವ್ರು ಕೂತ್ಕೊಳ್ರಿ, 1 ಬುಂದಿ ಲಾಡು ₹1 ಅಂತ ದಕ್ಷಿಣೆ ಕೊಡ್ತೀನಿ ಎಕ್ಸ್ಟ್ರಾ, ನಾನು ಯಾರು ತಿನ್ನಿರಿ ಅಂತ ಹೇಳಿದರು. 1 ಬುಂದಿ ಲಾಡು ₹1 ಎಕ್ಸ್ಟ್ರಾ. ಒಂದು 15 ಜನ ಬ್ರಾಹ್ಮಣರು ಕೂತರು, ಹುಚ್ಚಾಚಾರರು ಕೂತಿದ್ರು. ಆಗಲೇ ತಮ್ಮ ಶಕ್ತಾನುಸಾರ ತೊಗೊಂಡಿದ್ರು ಅವರು, ಇಲ್ಲಂತಲ್ಲ. ಆಮೇಲೆ ₹1 ಲಾಡು ಅಂದಮೇಲೆ ನಾನು ಇವ್ರು ಏನು ಮಾಡ್ತಾರಪ್ಪ ಪರಿಸ್ಥಿತಿ ಅಂತ ನೋಡಿದರೆ, ನಾನು ಒಂದು ಚೂರು ಉತ್ಪ್ರೇಕ್ಷೆ ಮಾಡ್ತಾ ಇಲ್ಲ, ಇದ್ದದ್ದನ್ನು ಹೇಳ್ತೇನೆ. ಊಟ ಆಗಿ ಹೇಳುವಂಥ ಮನುಷ್ಯ 17 ಉಂಡೆ ತಿಂದರು. ಆನಂತರ ನಾನು ಮರುದಿವಸ ಇವ್ರ ಬಗ್ಗೆ ಚಿಂತೆ, ಏನಾಗುತ್ತೆ ಇವರಿಗೆ ಅಂತ. ಏನೂ ಆಗಲಿಲ್ಲ. ಮರುದಿನ ನೋಡಿದರೆ ಹೊಟ್ಟೆ ಬೆನ್ನಿಗೆ ಅಂಟ್ಕೊಂಡಿದೆ. ಇನ್ನೂ ಅನ್ನಿಸ್ತು ಭಗವಂತ ತುಂಬ ಕೃಪೆ ಮಾಡಿದ್ದಾನೆ ಇವ್ರ ಮೇಲೆ ಅಂತ. ಈ ಜಠರಾಗ್ನಿ ಅನ್ನೋದು ಅಗ್ನಿ ಅಲ್ಲ, ಅದು ಸ್ಟೀಮ್ ಇಂಜಿನ್. ಅದು ಎಂಥದ್ದು ನಮ್ಮ ರೈಲ್ವೆ ಇಂಜಿನ್ ಇರುತ್ತಲ್ಲ ಆ ಥರ, ಏನಾದರೂ ಕರಗಿಸ್ಬಿಡುವಂಥದ್ದು ಆ ಥರ. ಅದಕ್ಕೆ ಹೇಳ್ತಾರೆ, ಭಾಳ ಚೆನ್ನಾಗಿ ಹೇಳ್ತಾರೆ ಇಲ್ಲಿ, ನಿಮ್ಮದು ಉದರದಿಂದ ಉಷ್ಣದಿಂದ ಆಗ್ಬೋದು ಪಚನ, ಆದರೆ ಜಠರಾಗ್ನಿ ಈಶ್ವರ ಪ್ರಭಾವ ಅಂತ, ಅದಾಗಬೇಕು ಅಂತ. ಇಲ್ಲಿ ಅನ್ನ ಪಚನ ಆಗೋ ರೀತಿಯನ್ನು ಹೇಳಿಕೊಡ್ತಾನೆ. 4 ವಿಧದಲ್ಲಿ ಆಗ್ತದೆ ಅಂತ. ಅನ್ನಂ ಚತುರ್ವಿಧಂ ಅಂತ ಹೇಳ್ತಾನೆ. ಆ ಚತುರ್ವಿಧ ಅಂದರೆ ಯಾವುದು ಅಂತ. ಚತುರ್ವಿಧ ಅಂದರೆ ನೋಡಿ, 4 ಜಾಗ ಇದೆ. ಒಂದು ಆಹಾರ ಸಿಗುವಂಥ ಉತ್ಪತ್ತಿ ಸ್ಥಾನ ಅಂತ. ಉತ್ಪತ್ತಿ ಸ್ಥಾನ ಹಿಡ್ಕೊಂಡ್ರೆ ಅದನ್ನು ಪಚನ ಮಾಡ್ತೇನೆ. ಅಂದರೆ ಏನು? ಧಾನ್ಯ ಆಗಿರಬಹುದು ನಂಬರ್ 1, ಶಾಖ ಅಂದರೆ ವನಸ್ಪತಿ ಆಗಿರ್ಬೋದು, ತರಕಾರಿ ಇರ್ಬೋದು. 3ನೇದು ಕ್ಷೀರಾದಿಗಳು, ಹಾಲು ಮೊಸರು ಬೆಣ್ಣೆ ತುಪ್ಪ ಇಂಥದ್ದು. 4ನೇದು ಮಾಂಸಾದಿಗಳು. ಇವು 4 ಆಹಾರದ ಉತ್ಪನ್ನ ರೂಪಗಳು ಅಂತ. ಧಾನ್ಯದಿಂದ ಆಗ್ಬೋದು, ವನಸ್ಪತಿಯಿಂದ ಆಗ್ಬೋದು, ಹಾಲು ಮೊಸರು ಕ್ಷೀರಾದಿಗಳಿಂದ ಆಗ್ಬೋದು, ಮಾಂಸಾದಿಗಳಾಗ್ಬೋದು. ಇವು 4 ಕೂಡ ಉತ್ಪನ್ನ ರೂಪದಲ್ಲಿರೋದ್ರಿಂದ, ಪ್ರಾರಂಭದಲ್ಲಿ ಬರೋ ಉತ್ಪತ್ತಿ ಸ್ಥಾನದಲ್ಲಿರೋದ್ರಿಂದ ಇವನ್ನೂ ಪಚನ ಮಾಡ್ತೇನೆ. 1. 2ನೇದು ಉತ್ಪತ್ತಿ ಆಯಿತು. ಉತ್ಪತ್ತಿ ಆದಮೇಲೆ ಅದನ್ನು ಬೇಯಿಸಬೇಕಲ್ಲ, ಅದು ಯಾವ ರೀತಿ ಬೇಯಿಸಿದ್ರೂ ಪಚನ ಮಾಡ್ತೇನೆ ಅಂತ. ಅದು 4. ಯಾವುದು? ಪಕ್ವಕ್ರಮ ಅಂತ. ಪಕ್ವಕ್ರಮ ಅಂದರೆ ಕುದಿಸುವಂಥ ಕ್ರಮ, ಅಡುಗೆ ಮಾಡುವಂಥ ಕ್ರಮ. ಮೊದಲು ಉತ್ಪತ್ತಿ ಸ್ಥಾನ 4 ನೋಡ್ಕೊಂಡ್ವಿ. ಇನ್ನು ಪಕ್ವಕ್ರಮ ಯಾವುದು ಅಂದರೆ, ಒಂದು ಬೇಯಿಸಿದ್ದು, ಹುರಿದದ್ದು, ಕರಿದದ್ದು, ಹಸಿದು. ಇವು 4 ಹಸಿದಿರ್ಬೋದು, ಬೇಯಿಸಿದ್ದಿರ್ಬೋದು, ಕರಿದದ್ದಿರ್ಬೋದು ಅಥವಾ ಹುರಿದದ್ದಿರ್ಬೋದು. ಈ 4 ಕೂಡ ಇದು ಅಡುಗೆ ಮಾಡುವಂಥ ವಿಧಾನ. ಮೊದಲು ಉತ್ಪತ್ತಿ ಸ್ಥಾನದಲ್ಲಿ ನೋಡಿದ್ವಿ ಯಾವ್ದು ಬರ್ತದೆ ಅಂತ. 2ನೇದು ಪಕ್ವಕ್ರಮ, ಅಡುಗೆ ಮಾಡೋ ಕ್ರಮದಲ್ಲಿ ಯಾವುದೇ ಮಾಡಿದ್ರು ಅದನ್ನು ಪಚನ ಮಾಡ್ತೇನೆ. ಎಂಥ ಗ್ಯಾರಂಟಿ ಇದು, ಎಂಥದಿದ್ದರೂ ಮಾಡ್ತೇನೆ ಅಂತ. 3ನೇದು ಭುಕ್ತಿ ಕ್ರಮ. ಒಂದು ತಂದದ್ದಾಯಿತು ಸಾಮಾನ, 2ನೇದು ಅಡುಗೆ ಮಾಡಿದ್ದಾಯಿತು, 3ನೇದು ತಿನ್ನೋ ರೀತಿ ಇದೆಯಲ್ಲ, ಆ 4 ರೀತಿ ತಿನ್ಬೇಕು. ಅದನ್ನು 4 ರೀತಿ ತಿಂದರೂ ಪಚನ ಮಾಡ್ತೇನೆ. 4 ಯಾವುದು? ಒಂದು ಅಗಿದು ತಿನ್ನೋದು, ಕೆಲವು ಸಾಕಷ್ಟು ಟೈಮ್ ಇರ್ತದೆ, ನಿಧಾನವಾಗಿ ಅಗದು ತಿನ್ಬೋದು. ನೆಕ್ಕೋದು ನೋಡಿ, ಕೆಲವೊಂದನ್ನು ತಿನ್ನೋಕ್ಕಾಗೋಲ್ಲ. ಯಾವುದೋ ಒಂದು ಈ ರಸ ಹಾಕಿದರೆ ರಸ ನೆಕ್ಕೋಬೇಕಾಗತ್ತೆ, ನೆಕ್ಕೋದು. 3ನೇದು ಕುಡಿಯೋದು, ಪಾಯಸ ಮಜ್ಜಿಗೆ ಇಂಥದ್ದು ಏನಾದರೂ ಆಗ್ಬೋದು, ಕುಡಿಯೋದು. 4ನೇದು ಚಪ್ಪರಿಸೋದು. ಚಪ್ಪರಿಸೋದಂದ್ರೆ ಉಪ್ಪಿನಕಾಯಿ ಥರ
ಚಪ್ಪರಿಸುವಂಥದ್ದು. ನೋಡಿ, ಅವ್ನು 4 ವಿಧಾನ ಎಷ್ಟು ಅಭ್ಯಾಸ ಮಾಡಿರಬೇಕು ಅನಿಸುತ್ತೆ ನನಗಿದು ಹೇಳಬೇಕಾದ್ರೆ. ಒಂದು ಉತ್ಪತ್ತಿ ಸ್ಥಾನ 4 ನೋಡಿದ್ವಿ, ಪಕ್ವ ಕ್ರಮ 4 ನೋಡಿದ್ವಿ, ಭುಕ್ತಿ ಕ್ರಮ 4 ನೋಡಿದ್ವಿ. ಈ 4ನೇದು ರುಚಿ, 4 ಥರದ ರುಚಿಗಳು ಮುಖ್ಯವಾಗಿರುವಂಥದ್ದು. ಅದರ ಕಾಂಬಿನೇಷನಲ್ಲಿ ಬೇಕಾದಷ್ಟು ರುಚಿ ಬರ್ಬೋದೇನೋ. ಒಂದು ಸಿಹಿ, ಖಾರ, ಉಪ್ಪು, ಹುಳಿ, ಇವು 4 ನೋಡಿ. ಉತ್ಪತ್ತಿ ಸ್ಥಾನ ಆಗಲಿ, ಪಕ್ವ ಕ್ರಮ ಆಗಲಿ, ಭುಕ್ತಿ ಕ್ರಮ ಆಗಲಿ, ರುಚಿ ಆಗಲಿ, ಇವು ಯಾವುದೇ ರೀತಿಯಿಂದ ಯಾವುದೇ ವಸ್ತು ಆಗಲಿ, ನಾನು ಹೇಳಿದ್ದೇನೆ ಪರ್ಮಿಟೇಷನ್ ಕಾಂಬಿನೇಷನ್ ಅಂತ, ಇಷ್ಟರದೆಲ್ಲ ಕಾಂಬಿನೇಷನ್ ತೊಗೊಂಡ್ರೆ ಎಷ್ಟೊಂದು ಆಗಬಹುದು. ಇವೆಲ್ಲವನ್ನೂ ನಾನು ಪಚನ ಮಾಡ್ತೇನೆ, ಅನ್ನಂ ಚತುರ್ವಿಧಂ ಮಾಡ್ತೇನೆ ಅಂತ ಭಗವಂತ ಆಶೀರ್ವಾದ ಕೊಡ್ತಾನೆ. ಇದು ಸಂತೋಷ ಆಗುವಂಥ ವಿಷಯ. ಅಂದರೆ ಏನಾದರೂ ಪಚನ ಆಗುತ್ತೆ ಅಂತ. ಒಟ್ಟಿನಲ್ಲಿ ಹೇಳುವ ಉದ್ದೇಶ ಅಂದರೆ, ಯಾವುದೇ ಜಡು ವಸ್ತುವನ್ನು ಜೀವದ ಉಪಯೋಗಕ್ಕೆ ಪರಿವರ್ತನೆಗೊಳಿಸುವಂಥ ಒಂದು ಕೆಲಸ ಆ ಪುರುಷೋತ್ತಮಂದು ಅಂತ. ನೋಡಿ ಎಷ್ಟು ಚೆನ್ನಾಗಿದೆ. ಅಡಿಗೆ ಪದಾರ್ಥ ಯಾವುದೇ ಆಗ್ಬೋದು, ಅಡುಗೆ ಮಾಡೋ ವಿಧಾನ ಯಾವುದೇ ಆಗಬಹುದು, ತಿನ್ನೋ ವಿಧಾನ ಯಾವುದೇ ಆಗಬಹುದು, ಅದರ ರುಚಿ ಆಗಬಹುದು, ಯಾವುದೇ ಆದರೂ ಕೂಡ ಒಂದು ಜಡ ವಸ್ತುವನ್ನು ಒಂದು ಜೀವದ ಪ್ರಯೋಜನಕ್ಕೆ ಪರಿವರ್ತನೆಗೊಳಿಸುವಂಥ ಶಕ್ತಿ, ಜವಾಬ್ದಾರಿ ಪುರುಷೋತ್ತಮಂದು ಅಂತ. ಮತ್ತು ಮುಂದೆ ಮತ್ತೊಂದು ಶ್ಲೋಕದಲ್ಲಿ ಹೇಳ್ತಾನೆ, ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ ಮತ್ತ ಸ್ಮೃತಿ ಜ್ಞಾನ ಮಪೋಹನಂಚ. ಏನರ್ಥ ಹೀಗಾದರೆ? ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ, ಜನಗಳ ಹೃದಯದಲ್ಲಿ ನಾನು ನೆಲೆಸಿಬಿಟ್ಟು ಅವ್ರಿಗೆ ಏನೇನು ಅನುಕೂಲ ಮಾಡಿಕೊಡ್ತೀನಿ ಅಂತ ಹೇಳ್ತಾನೆ. ಅವರ ಜ್ಞಾಪಕ ಶಕ್ತಿ, ಜ್ಞಾನಶಕ್ತಿ ಮತ್ತು ಇನ್ನೊಂದು ಊಹಾಪೋಹನ ಶಕ್ತಿ ಅಂತ. ಊಹಾಪೋಹನ ಶಕ್ತಿ ಅಂತಂದರೆ ಯಾವುದೇ ಒಂದು ಅಭಿಪ್ರಾಯವನ್ನು ಒಪ್ಪಿಕೊಳ್ಳುವಂಥದ್ದು ಅಥವಾ ಅಭಿಪ್ರಾಯವನ್ನು ತಳ್ಳಿ ಹಾಕುವಂಥ ವಿವೇಕ. ಊಹಾಪೋಹನ ಶಕ್ತಿ ಅಂದರೆ ಯಾರೋ ಒಂದು ಮಾತು ಹೇಳ್ತಾರೆ, ಹೌದು ಸರಿಯಾಗಿದೆ ಅವ್ರು ಹೇಳಿದ್ದು ಅಂತ ಒಪ್ಪಿಕೊಳ್ಳೋದಾಗಲಿ, ಅವ್ರು ಹೇಳಿದ್ದು ಸರಿಯಲ್ಲ ಅದು ಹಾಗಲ್ಲ ಅಂತ ತಿರುಗಿ ಹೇಳೋದಾಗಲಿ, ಇವೆರಡೂ ವಿವೇಕ ಶಕ್ತಿ ಇದೆಯಲ್ಲ, ಊಹಾಪೋಹನ ಶಕ್ತಿ, ಇದು ನಾನೇ ಕೊಡ್ತೇನೆ. ಈ ಬುದ್ಧಿಶಕ್ತಿಗಳೆಲ್ಲ ನನ್ನಿಂದ ಉಂಟಾಗ್ತವೆ ಅಂತ ಪುರುಷೋತ್ತಮ ಹೇಳ್ತಾನೆ. ಈ ಅಧ್ಯಾಯ ತುಂಬ ಗುಹ್ಯತಮವಾದದ್ದು ಅಂತ ಪರಮಾತ್ಮ ಅದರಲ್ಲೇ ಹೇಳ್ತಾನೆ. ಹಾಗಾದರೆ ನಮಗೆ ಈ ಅಧ್ಯಾಯದಿಂದ ದೊರಕೋದೇನು? ನಾವು ಪ್ರತಿಯೊಂದು ಅಧ್ಯಾಯದಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ. ಈ ಅಧ್ಯಾಯ ನನಗೆ ಸಿಗುವಂಥ ಲಾಭ ಏನು ಅಂತಂದರೆ, ಇದನ್ನು ಹೇಳೋದಾದರೆ ನಾನು ಬಹುಶಃ ವಿಶ್ವ ಜೀವಾಶ್ವತ್ಥದ ಕಲ್ಪನೆ ನಮಗೆ ಬಂದಿದೆ. ಅದು ಮುಗಿಸೋದು ಕೂಡ ಬಹುಶಃ ವಿಶ್ವ ಜೀವಾಶ್ವತ್ಥದ ಕಲ್ಪನೆಯಿಂದ DVG ಕೊಟ್ಟಂಥ ಕಲ್ಪನೆಯಿಂದ ಮುಗಿಸ್ಬೋದು ಅನಿಸುತ್ತೆ. ಕಗ್ಗದಲ್ಲಿ ಹೇಳ್ತಾರೆ, ಬಿಳಲಲ್ಲ ಬೇರಲ್ಲ ಮುಂಡ ಕಾಂಡಗಳಲ್ಲ, ತಳಿರಲ್ಲ ಮಲರಲ್ಲ ಕಾಯಿ ಹಣ್ಣಲ್ಲ, ಎಲೆ ನೀನು ವಿಶ್ವವೃಕ್ಷದೋಳ್ ಎಲೆಯೊಳೊಂದು ನೀ ತಿಳಿದದನು ನೆರವಾಗು ಮಂಕುತಿಮ್ಮ. ಇದನ್ನು ನೋಡಿದರೆ ನಾವು ಎಷ್ಟು ಸಣ್ಣವರು ಅಂತ ಕಲ್ಪನೆ ಬರುತ್ತೆ. ನಾನು ಯಾವಾಗಲೂ ಹೇಳೋದುಂಟು, ನಾವು ಎಷ್ಟು ಸಣ್ಣವರು ಅಂತ ಗೊತ್ತಾಗಬೇಕಾದ್ರೆ ಹಿಮಾಲಯಕ್ಕೆ ಹೋಗಬೇಕು. ಸೈಟ್ ಸೀಯಿಂಗ್ ಅಂತ ಹೋಗ್ತೀವಲ್ಲ ನಾವು, ಅಲ್ಲಿ ನಮ್ಮ ಸೈಟ್ ಗೊತ್ತಾಗತ್ತೆ ಏನಿದ್ದೀವಿ ಅಂತ. ದೊಡ್ಡದನ್ನು ಕಂಡಾಗ ಅಯ್ಯೋ ಕರ್ಮವೇ, ಇಷ್ಟು ದೊಡ್ಡ ಪ್ರಪಂಚದಲ್ಲಿ ನಾನು ಹೇಗಿದ್ದೇನಪ್ಪ. ಮನುಷ್ಯನ ಸಣ್ಣತನ ಗೊತ್ತಾಗೋದು ಮಹತ್ತನ್ನು ಕಂಡಾಗ. ಇಲ್ಲಿ ವಿಶ್ವವೃಕ್ಷದೊಳಗೆ ನಾನು ಏನಿದ್ದೇನೆ ಅಂತ ಒಂದು ಕಲ್ಪನೆ ಕೊಡ್ತಾರೆ DVG. ಅಂದರೆ ನಮಗೆ ಗೊತ್ತಾಗಬೇಕು ನಾವು ಎಲ್ಲಿದ್ದೀವಿ ಅಂತ. ತಳಿರಲ್ಲ ಬೇರಲ್ಲ ಮುಂಡ ಕಾಂಡಗಳಲ್ಲ, ದೊಡ್ಡ ವೃಕ್ಷ. ತಳಿರಲ್ಲ ಬೇರಲ್ಲ ಮುಂಡ ಕಾಂಡ ಅಲ್ಲ, ಯಾವುದೂ ಅಲ್ಲ ನೀನು. ತಳಿರಲ್ಲ ಮಲರಲ್ಲ ಕಾಯಿ ಹಣ್ಣಲ್ಲ, ಕಾಯಿ ಹಣ್ಣು ಕೂಡ ಅಲ್ಲ ನೀನು. ನೀನೇನು? ಎಲೆ ನೀನು. ಎರಡು ರೀತಿಯಲ್ಲಿ ಎಲೆ ನೀನು ಅಂತ ಆಗ್ತದೆ. ನೀನು ಎಲೆ, ಎಲೆ ನೀನು. ವಿಶ್ವ ವೃಕ್ಷದೋಳ್ ಎಲೆಯೊಳೊಂದು ನೀನು. ಎಷ್ಟೊಂದು ಲಕ್ಷಾಂತರ ಎಲೆ ಇದೆಯಲ್ಲ, ಅದರಲ್ಲಿ ಒಂದು ಎಲೆ ಅಪ್ಪ ನೀನು. ಬಿದ್ದರೆ ಗೊತ್ತೂ ಆಗಲ್ಲ, ದಿನಕ್ಕೆ 1000 ಎಲೆ ಬೀಳುತ್ತೆ, 1000 ಎಲೆ ಹೊಸದು ಬರುತ್ತೆ. ಎಲೆಯೊಳೊಂದು ನೀ ತಿಳಿದದನು ನೆರವಾಗು ಮಂಕುತಿಮ್ಮ. ಭಾಳ ಹಾರಾಡಬೇಡ ನೀನು, ಆಕಾಶಕ್ಕೆ ಹೋಗಬೇಡ. ನೀನು ಇರೋದು ವೃಕ್ಷದಲ್ಲಿ ಒಂದು ಎಲೆ ಇದ್ದಂಗೆ ಇದ್ದೀಯ, ಹಾಗಿರು. ನಿನ್ನ ಸ್ಥಾನ ಗೌರವ ನಿನಗೆ ಗೊತ್ತಿರಬೇಕು ಅಂತ ಒಂದು ಅರ್ಥ ಆದರೆ, ಮುಂದಿನ ಪದ್ಯ ಪೂರ್ತಿ ತಿರುಗಿಸಿ ಬೇರೆ ಹೇಳಿಬಿಡುತ್ತೆ. ಅದ್ಭುತವಾದ ಪದ್ಯ ಮುಂದಿನ ಕೂಡ. ಎಲೆಗಳನ್ನು ಕಡ್ಡಿಯ ರೆಂಬೆ ಕೊಂಬೆಗಳು ತೆಳೆದು ಹೆಚ್ಚಿಸುತ್ತಿಹವು ಮರದ ಬಾಳ್ ಸಿರಿಯ. ಸ್ಥಳವೊಂದು ನಿನಗಿಹುದು ವಿಶ್ವವೃಕ್ಷದೊಳಂತು ಹಳಿಯದಿರು ನಿನ್ನಿರವ ಮಂಕುತಿಮ್ಮ. ಎಷ್ಟು ಅದ್ಭುತ ಪದ್ಯ. ಮೊದಲನೇ ಪದ್ಯದಲ್ಲಿ ನೀನು ಎಷ್ಟು ಸಣ್ಣವನು ಅಂತ ಹೇಳಿದರೆ, ಎರಡನೇ ಪದ್ಯದಲ್ಲಿ ಬೇಜಾರು ಪಟ್ಕೋಬೇಡ, ಆ ಜಗತ್ತಲ್ಲಿ ನಿನಗೊಂದು ಸ್ಥಾನ ಇದೆ, ಮರಿಬೇಡ ಅದನ್ನು ಅಂತ. ಎಲೆಗಳನ್ನು ಕಡ್ಡಿಯ ಕೊಂಬೆ ರೆಂಬೆಗಳು ತೆಳೆದು ಹೆಚ್ಚಿಸುತ್ತಿಹವು ಮರದ ಬಾಳ್ ಸಿರಿಯ. ಮರ ಚೆನ್ನಾಗಿರಬೇಕು ಅಂದರೆ ಡಿಸೆಂಬರ್ ಜನವರಿ ನೋಡಿದರೆ ಗೊತ್ತಾಗಲ್ಲ, ಎಲ್ಲ ಎಲೆ ಉದುರು ಹೋಗ್ಬಿಡುತ್ತೆ, ಬರೀ ಕಡ್ಡಿ ನಿಂತಿರುತ್ತೆ. ಮರದ ಬಾಳ್ ಸಿರಿ ನೋಡಬೇಕಾದ್ರೆ ಒಂದಿಷ್ಟು ಮಳೆ ಆಗಬೇಕು, ಚಿಗುರು ಬರಬೇಕು, ಮಾರ್ಚ್ ಏಪ್ರಿಲ್ ಬರಬೇಕು, ಆಗ ಮರದ ಬಾಳ ಸಿರಿ ಗೊತ್ತಾಗತ್ತೆ. ಅದಕ್ಕೆ ಎಲೆಗಳನ್ನು ಕಡ್ಡಿಯ ಕೆಂಬೆ ರೊಂಬೆಗಳನ್ನು ತೆಳೆದು ಹೆಚ್ಚಿಸುತ್ತೀವೋ ಮರದ ಬಾಳ್ ಸಿರಿಯ.
ಸಂತೋಷ ನನಗೇನು ಅಂದರೆ ಸ್ಥಳವೊಂದು ನಿನಗಿಹುದು. ನಾನು ಯಾರೋ ಹೊರಗಿನವನಲ್ಲ, ನಿಂದೇ ವೃಕ್ಷ ಅದು, ವೃಕ್ಷದೊಳು ನೀನಿದ್ದೀಯ. ಸ್ಥಳವೊಂದು ನಿನಗಿಹುದು ವಿಶ್ವ ವೃಕ್ಷದೊಳಿಂತು ಹಳಿಯದಿರು ನಿನ್ನಿರವ ಮಂಕುತಿಮ್ಮ. ನಾನು ಸಣ್ಣವ, ನಾನು ಏನು ಪ್ರಯೋಜನ ಅನ್ಬೇಡ, ವೃಕ್ಷದೊಳು ನೀನಿದ್ದೀಯ. ಹಿಂದ್ಕೊಂದ್ಸಲ ನಾನು ಹೇಳಿದ್ದೆ, ಜೆ ಕೆ ಚೆಸ್ಟರ್ಟನ್ ಹೇಳುವಂಥ ಮಾತು, ಅದ್ಭುತವಾದ ಮಾತು ಹೇಳ್ತಾನೆ ಅವನು. ದೊಡ್ಡ ಪ್ರಪಂಚದೊಳಗೆ ಒಂದು ಹುಲ್ಲು ಕಡ್ಡಿ ಕಿತ್ತು ಹಾಕಿದರೆ ಏನು ನಷ್ಟ ಆಗುತ್ತೆ? ಯಾರಿಗೆ ಗೊತ್ತಾಗುತ್ತೆ ಹುಲ್ಲು ಕಡ್ಡಿ ತೆಗೆದು ಹಾಕಿದರೆ? ವಿಶ್ವಕ್ಕೇನು ನಷ್ಟ ಇಲ್ಲ ಅಂತ ಹೇಳಬೇಡಿ ಹೇಳ್ತಾನೆ. ಒಂದು ಹುಲ್ಲು ಕಡ್ಡಿ ಹೋದರೆ ವಿಶ್ವಕ್ಕೇನು ನಷ್ಟ ಅಂತ ಅನ್ಬೇಡಿ. ಅವನು ಹೇಳ್ತಾನೆ, ಇಫ್ ಯು ಕಟ್ ಎ ಬ್ಲೇಡ್ ಆಫ್ ಗ್ರಾಸ್ ದ ವರ್ಲ್ಡ್ ಈಸ್ ಪೋರರ್ ಬೈ ಎ ಬ್ಲೇಡ್ ಆಫ್ ಗ್ರಾಸ್. ಅಷ್ಟರ ಮಟ್ಟಿಗೆ ಬಡವಾಗಲಿಲ್ವ ಜಗತ್ತು, ಒಂದು ಹುಲ್ಲು ಕಡ್ಡಿ ಕಡಿಮೆ ಆಗಲಿಲ್ವ ಅದಕ್ಕೆ? ಆದ್ದರಿಂದ ಹುಲ್ಲು ಕಡ್ಡಿ ಆದರೂ ಕೂಡ ನನ್ನ ವಿಶ್ವ, ನಾನು ಹುಲ್ಲು ಕಡ್ಡಿ ಇದ್ದ ನನಗೊಂದು ಜಾಗ ಇದೆ ಅಂತ. ಅಂದರೆ ಪ್ರತಿಯೊಂದು ವಸ್ತುವಿಗೂ ಅದರದೇ ಆದಂಥ ಒಂದು ಸ್ಥಾನ ಗೌರವ ಅಂತಿದೆ. ಅದನ್ನು ಹಳಿಯೋ ಕಾರಣ ಇಲ್ಲ. ನೀನಿಲ್ಲದೆ ಹೋದರೆ ಅಷ್ಟರ ಮಟ್ಟಿಗೆ ವಿಶ್ವ ಬಡವಾಗ್ತಾ ಇತ್ತು ಅಂತ. ಆದ್ದರಿಂದ ಹೇಳ್ತಾರೆ, ಸ್ಥಳವೊಂದು ನಿನಗಿಹುದು. ಸಂತೋಷ ಪಡಬೇಕು. ನಾನು ದೊಡ್ಡ ಸಂಸ್ಥೆಯಲ್ಲಿ ಏನೂ ಆಗಿರ್ಬೋದು, ಅಟೆಂಡರ್ ಆಗಿರಬಹುದು, ಅದು ನನಗೊಂದು ಕೆಲಸ ಇದೆಯಲ್ಲ, ನನ್ನ ಸ್ಥಾನ ಇದೆಯಲ್ಲ, ನನ್ನಿಂದ ಸಂಸ್ಥೆ ನಡೀತದೆ ಅಂತ ನಂಬ್ಕೋಬೇಕು. ಅದಕ್ಕೆ ಹೇಳ್ತಾನೆ, ಸ್ಥಳವೊಂದು ನಿನಗಿಹುದು ವಿಶ್ವ ವೃಕ್ಷದೊಳಿಂತು ಹಳಿಯದಿರು ನಿನ್ನಿರವ ಮಂಕುತಿಮ್ಮ. ಇದರ ಸಾರಾಂಶ ಹೇಳಬೇಕಾದ್ರೆ, ಕ್ಷರವನು ಅಕ್ಷರವನು ಮಾಯೆ ಎರಡು ಆವರಿಸಿ ನೆರೆದಿರ್ಪ ಪರಾತ್ಪರ ವಸ್ತುಪದವ ಬಣ್ಣಿಪ ಪುರುಷೋತ್ತಮ ಯಾಗ ವಿವೃತಿ ಪಂಚದಶೋಕ್ತಂ. ಕ್ಷರವನು ಅಕ್ಷರವನು ಮಾಯೆ ಎರಡು ಆವರಿಸಿ, ಕ್ಷರ ಅಕ್ಷರ ಎರಡೂವನ್ನು ಮಾಯೆ ಆವರಿಸಿದೆ. ಅದಕ್ಕೆ ಹೇಳಿದೆ, ಅಕ್ಷರ ಕೂಡ ಒಂದು ಮಾಯಾಭಾವ ಬಂದಿರೋದ್ರಿಂದ, ಜೀವಭಾವ ಬಂದಿರೋದ್ರಿಂದ ಅಕ್ಷರ ಅಂತ ಕರಿತೇವೆ, ಅಕ್ಷರ ಪುರುಷ ಅಂತ ಕರಿತೇವೆ. ಆ ಜೀವಭಾವ ಬಂದಿದೆ ಅದಕ್ಕೆ. ನೆರೆದಿರ್ಪ ಪರಾತ್ಪರ ವಸ್ತುಪದವ, ಇವೆರಡನ್ನೂ ದಾಟಿರುವಂತಹ ಪರಾತ್ಪರ ವಸ್ತುಪದವನ್ನು ಬಣ್ಣಿಸುವಂತಹ ಪುರುಷೋತ್ತಮ ಯೋಗ ವಿವೃತ್ತಿ ಅನ್ನುವಂಥದ್ದು 15ನೇ ಅಧ್ಯಾಯ ಅಂತ ಹೇಳಿ, ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಪುರುಷೋತ್ತಮ ಯೋಗೋ ನಾಮ ಪಂಚದಶೋಧ್ಯಾಯ. ಇದಾದ ನಂತರ ಇನ್ನೊಂದು ಮುಖ್ಯವಾದ ಅಧ್ಯಾಯ, ದೇವಾಸುರ ಸಂಪದ್ವಿಭಾಗ ಯೋಗ ಅಂತ.